ರೆಡಿನಾ? ರೆಡಿನಾ? ಓಕೆ, ಗುಡ್. ಹೇಗೆ ಮಾಸ್ಟರ್ ಪೀಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಳಗ್ಗೆ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು, ಪರೀಕ್ಷೆ ಅಂದರೆ ಭಯವೇ ಎನ್ನುವ ವಿಚಾರಧಾರೆಗಳ ಮೇಲೆ ಮಾತನಾಡಿದ್ದೆ. ಈ ಸೆಷನ್, ಈ 1 ಗಂಟೆ ಇರ್ತಕ್ಕಂಥ ಅಂಟಮ್ಮ ಹಲೋ, ನೋಡ್ತಾ ಇರ್ತೀನಿ. ನನ್ನ ಮೊದಲೇ ಹೇಳಿಲ್ವಾ, ಕಿವಿ ಸರಿಯಾಗಿ ಕಣ್ಣು ಸರಿಯಾಗವೆ ಅಂತ ಅಂಟಮ್ಮ ಯಾರನ್ನೂ ಬಿಡಲ್ಲ. ಓಕೆ, ಹೊರಗಡೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇದು ನನ್ನ ಟೈಮ್. ಈ ನನ್ನ ಟೈಮನ್ನ ಅಲ್ಲಿ ಮಾತಾಡಿ ಹಾಳು ಮಾಡೋದು ಮತ್ತೆ ಗುಣಗಾಟ ಅವೆಲ್ಲ ಇಲ್ಲ ನನ್ನಲ್ಲಿ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ನಿಮ್ ಟೈಮ್. ಹೌದು ಸರ್, ನಮ್ದು ಬ್ಯಾಡ್ ಟೈಮು ಸರ್. ಓಕೆ, 1 hour ಖುಷಿಯಾಗಿ ಕೇಳ್ಕೊಳ್ಳಿ, ಇನ್ನೊಂದು ಆಡ್ಕೊಳ್ಬಿಡ್ತೀನಿ. ಓಕೆ, ಎಸ್. ಪರೀಕ್ಷೆ ಎದುರಿಸೋದು ಹೇಗೆ, ಪರೀಕ್ಷೆ ಅಂದರೆ ಭಯವೇ ಅನ್ನೋ ವಿಚಾರದಲ್ಲಿ ಮಾತನಾಡಿದ್ದೆ. ಈ ಒಂದು ಸನ್ನಿವೇಶ ಹೇಗಿದೆ ಅಂದ್ರೆ, ಸರ್ ಕೆಲವರು ಮಾತ್ರ ಬರುತ್ತೆ ಔಟ್ ಆಫ್, ನಾವು ತೆಗಿಬೇಕಲ್ಲ, ಏನ್ ಮಾಡೋದು ಅಂತ ಏನಾದರೂ ಯೋಚನೆ ಮಾಡೋದಾದ್ರೆ ಕೆಲವೊಂದು ಟಿಪ್ಸ್ ಇದೆ. ಕೆಲವೊಂದು ಆಲೋಚನೆಗಳನ್ನ ಬದಲಾದರೆ, ಕೆಲವೊಂದು ವರ್ಣನೋಟಗಳು ಬದಲಾದರೆ ಖಂಡಿತ ಸಹ ನೀವು ಸಹ ಆ ಸಾಲಿನಲ್ಲಿ ಸೇರಬಹುದು. ಅದು ನಿಮ್ಮಿಂದಲೂ ಸಾಧ್ಯ ಅಂತ ತೋರ್ಲಿಕ್ಕೆ ಈ ಸೆಷನ್ ಅನ್ನು ಹೇಳ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ನಮ್ಮ ಪರಿಸರ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ. ಅದು ನಮ್ಮ ಮನೆಯ ಪರಿಸರ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಶಾಲೆಯ ಪರಿಸರ ಆಗಿರ್ಬೋದು, ಪಠ್ಯಕ್ರಮ ಹೇಗಿರಬೇಕು, ಅದರೊಳಗಡೆ ಬೋರಣ ಹೇಗಿದೆ ಇತ್ಯಾದಿ ವಿಚಾರಗಳನ್ನ ನಿಮ್ಮೊಟ್ಟಿಗೆ ತಗೊಂಡು ಬಂದಿದ್ದೆ. ಲಾಸ್ಟ್ ಮಿನಿಟ್ ಇನ್ನೇನು ಪರೀಕ್ಷೆ ಓಡ್ ಬಂದ್ಬಿಡ್ತು, ಆಗ ಶುರು ಆಗೋದೆ ಇದಾಯ್ತಲ್ವಾ, ಅಯ್ಯಯ್ಯೋ ಬೆಟ್ಟದಷ್ಟು ಕೆಲಸ ಇದೆ, ಏನು ಮಾಡ್ಲಿಲ್ವಲ್ಲಪ್ಪ, ಜವಾಬ್ದಾರಿ ಇಷ್ಟಿದೆ, ಏನ್ ಮಾಡೋದು ಅಂತ ಕೊರಿಕೊಂಡಿರ್ತಿರಲ್ಲ, ಅವ್ರಿಗೆ ಒಂದು ಸ್ಮಾಲ್ ಟಿಪ್ಸ್ ಅದನ್ನು ಹೇಳ್ತಾ ಹೋಗ್ತೀನಿ. ದಯಮಾಡಿ ಈ ಸೆಷನ್ ಅಲ್ಲಾಗಲೇ 1-2 ಪ್ರಶ್ನೆನವರ ಕೇಳಿ ನಿಮ್ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ ಅಂತ. ನೀವು ಅಷ್ಟೊಂದು ಚೆನ್ನಾಗಿ ಪಾಠ ಮಾಡ್ತಿರಲ್ಲ ಸರ್, ಏನ್ ಪ್ರಶ್ನೆ ಕೇಳೋದು, ಪ್ರಶ್ನೆ ಕೇಳಿದ್ರೆ ನಾವೇನ್ ಕೇಳೋದು ಹೇಳಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ಬೋದಪ್ಪ, ನೀವೆಲ್ಲ ಹೇಳ್ತೀರಿ ಅಂತ. ಓಕೆ, ಈಗ ಪರೀಕ್ಷೆನಲ್ಲಿ ಕೆಲವರು ಮಾತ್ರ 100 ಬರ್ತಾ ಇದೆ, 100 ನನಗೆ ಯಾಕೆ ಬರ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ, ಸರ್ ನಾನು ಬೆಳಗ್ಗೆಯಿಂದ ಅದನ್ನೇ ಹೇಳಿದ್ದು, ಮೊದಲು ನಿನ್ನನ್ನು ನೀ ರೆಡಿ ಮಾಡ್ಕೊಳ್ಬೇಕು. ಅಲ್ಲಿದೆ ನೋಡಿ ಎಂತ ಅದ್ಭುತವಾದದ್ದು, ಗೆಲ್ಲಬೇಕೆನ್ನುವ ಮನಸ್ಸಿರಬೇಕು, ಗೆಲ್ಲುತ್ತೇನೆ ಅಥವಾ ಗೆದ್ದೇ ತೀರುತ್ತೇನೆ ಎನ್ನುವ ಕನಸಿರಬೇಕು ಅಂತ ಹೇಳಿ. ಯು ನೋ APJ ಅಬ್ದುಲ್ ಕಲಾಂ ಯಾರವರು? ಸೈಂಟಿಸ್ಟ್. ಈ ದೇಶವಲ್ಲ, ಇಡೀ ಪ್ರಪಂಚವೇ ಕೊಂಡಾಡುವಂತ ಅಪರೂಪದ ರಾಷ್ಟ್ರಪತಿಯೂ ಹೌದು. ಮಕ್ಕಳಿಗೆ ಅದ್ಭುತವಾದಂತಹ ಶಿಕ್ಷಕರು ಹೌದು. ಕೋಟ್ಯಾಂತರ ಜೀವಿಗಳು, ಕೋಟ್ಯಾಂತರ ಮನುಷ್ಯರು ಆದರ್ಶ ಪ್ರಾಯವಾಗಿ ತಗೊಂಡು ಅವನ ಅನುಕರಣೆ ಮಾಡಿ ಅನುಸರಿಸಿ ಬದುಕನ್ನು ಕಟ್ಕೊಳ್ತಕ್ಕಂಥ ಅದ್ಭುತ ವ್ಯಕ್ತಿತ್ವ ಉಳ್ಳಂತ ಬಹಳ ಅಪರೂಪದವರು. ಇಡೀ ಜಗತ್ತಿನಲ್ಲಿ ಎಲ್ಲೇ ಹೋದರೂ ಸಹ ಅವರನ್ನ ಮಕ್ಕಳು ಮುಂದುವರಿತಾ ಇದ್ರು. ಅವರು ಕುತೂಹಲದ ಪ್ರಶ್ನೆಗಳನ್ನು ಹಾಕಿ ಅವರಿಗೆ ಒಂದು ಜೇತೋಹಾರಿಯಾದಂತ ಒಂದು ಜ್ಞಾನವನ್ನು ಕಟ್ಕೊಳ್ತಾ ಇದ್ರು. ಉಳಿದಂತ ರಾಷ್ಟ್ರಪತಿಗಳಿಗೆ ಯಾಕಾಗಲಿಲ್ಲ? ಸಮುದ್ರದ ದಂಡೆಯಲ್ಲಿ ನಿಮ್ಮ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ಆರುವ ಪಕ್ಷಿಗಳನ್ನ ನೋಡಿ ಮುಂದೊಂದು ದಿನ ಈ ರೀತಿಯಾದಂತ ಯಾವುದಾದರೂ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಕ್ಷಿಪಣಿಗಳನ್ನ ಕಂಡು ಹಿಡಿದು ಕ್ಷಿಪಣಿಗಳ ಜನಕ ಅಂತ ಆಗ್ತಾರೆ. Are you correct? Yes, sir. Yes. ಭಾರತೀಯರಿಗೆ ಒಂದೇ ಸರಿ ಹೇಳಿದ್ರೆ ಅರ್ಥ ಆಗುದಿಲ್ಲ. ಗೋಲ್ಗುಂಬಟ ಕೇಳಿದ್ರಿ, ನೋಡಿದ್ರಿ, ಅದಕ್ಕೆ ಕೇಳಿದ್ರಿ ಅದ್ರ ಬಗ್ಗೆ? ಗೋಲ್ಗುಂಬಟ ಅಲ್ಲಿ ಒಂದು ವಿಶೇಷ ಇದೆ ಗಿರಿ ಸರ್, ಅದು 1 ಸರಿ ಹೇಳಿದ್ರೆ 7 ಸರಿ ಹೇಳುತ್ತಂತ. ಕೇಳಿದ್ರ ಮಾಸ್ಟರ್? ಹೇಳಿದ್ರಲ್ಲ, ನಮ್ಮ ಸರ್ ಅಂತ ಕೇಳಿದ್ರು. ಗೋಲ್ಗುಂಬಟದಲ್ಲಿ
ಒಂದು ಸಾರಿ ಹೇಳಿದರೆ ಅದು 7 ಸಾರಿ ಹೇಳುತ್ತೆ. ಯಾಕೆ ಅಂದ್ರೆ ಅವ್ರು ಹೇಳಿದ್ರಂತೆ, ನಿನ್ನಂತ ನನ್ನ ಮಗನಿಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಅದಕ್ಕೆ 7 ಸಾರಿ ಹೇಳುತ್ತೆ ಅಂತ. ಅದಕ್ಕೆ ಚುರುಕಾಗಿರ್ಬೇಕು, ತತ್ಕ್ಷಣ ಪ್ರತಿಕ್ರಿಯೆಯನ್ನು ಕೊಡಬೇಕು. ನೀವು ಮುದುಕರಾಗಿ ಆಡಬಾರದು. ನೀವು ಇಡೀ ಪ್ರಪಂಚ ಭಾರತದ ಮೇಲೆ ಭರವಸೆ ಇಟ್ಟಿದೆ. ಯಾಕೆಂದ್ರೆ ಯಂಗ್ ಮೈಂಡ್ ಸೆಟ್ ಭಾರತದಲ್ಲಿ ಇದೆ ಅನ್ನೋ ಒಂದು ಕಾರಣಕ್ಕೆ. ಆ ಕಾರಣಕ್ಕೋಸ್ಕರ ನೀವು ಬಹಳ ಚುರುಕಾಗಿರಬೇಕು. ಅದಕ್ಕೆ ಗೆಲ್ಲಬೇಕೆನ್ನುವ ಮನಸ್ಸಿರಬೇಕು, ಗೆದ್ದೇ ತೀರುತ್ತೇನೆ ಎನ್ನುವ ಕನಸು ಇರಬೇಕು ಅಂದಾಗ, ಅದಕ್ಕೆ ನನ್ನ APJ ಅಬ್ದುಲ್ ಕಲಾಂ ಸಾಹೇಬ್ರನ್ನ ಇಲ್ಲಿಗೆ ತಗೊಂಡು ಬಂದೆ. ಅವ್ರು ಹೇಳ್ತಾರೆ, ನೀವು ಕನಸು ಕಾಣಿ. ಯಾಕೆಂದ್ರೆ ನಿದ್ರೆಯಲ್ಲಿ ಕಾಣುವುದು ನಿಜವಾದಂತ ಕನಸಲ್ಲ, ನಿದ್ರೆಯಿಂದ ಎಚ್ಚರಗೊಳಿಸುವುದು ಯಾವುದೋ ಅದು ನಿಜವಾದಂತ ಕನಸು ಅಂತ ಅವರು ಹೇಳ್ತಾರೆ. ಯಾಕೆಂದ್ರೆ ನಿನ್ನಲ್ಲಿ ಆ ತುಮುಲ, ಆ ತುಡಿತ ಒಂದು ಸಾರಿ ಎದೆಗೆ ಬಂದು ನಾಟ್ಕೊಂಡ್ಬಿಟ್ರೆ ಅದು ಯಾವತ್ತೂ ನಿನ್ನನ್ನು ಮಲಗೋ ಬಿಡೋದಿಲ್ಲ. ಅದಕ್ಕೆ ಎಳೆಯ ಮಕ್ಕಳ ಮನಸ್ಸು ಹಸಿ ಗೋಡೆ ಎರಡು ಒಂದೇ. ಯಾಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಬಿತ್ತಿದ ಬೀಜ ಅದು ಯಾವತ್ತೂ ಲಾಸ್ ಆಗೋದಿಲ್ಲ. ಹಸಿ ಗೋಡೆಗೆ ನೆಟ್ಟಂತ ಕಲ್ಲು ಅದು ಒಣಗಿದ ಮೇಲೆ ಕೀಳ್ಲಿಕ್ಕೆ ಆಗೋದಿಲ್ಲ. ನೀವು ಗಾರೆ ಹೊಡೆದಾಕ್ಬಿಡ್ಬೋದು, ಹಳ್ಳಿಗರು ಕಟ್ಟಿರ್ತಕ್ಕಂಥ ಮಣ್ಣಿನ ಗೋಡೆಗೆ ಗಾರೆ ತಗೊಂಡು ಹೊಡಿ ನೋಡೋಣ, ಊಟ ಬರ್ತದೆ ನಿನಗೆ, ಅಂತ ಗಟ್ಟಿ ಅದು. ಆದ್ರಿಂದ ಮೊದಲು ಆಂತರಿಕವಾಗಿ ನೀವು ಸುದೃಢರಾಗಬೇಕು. ಗಿರೀಶ್ ಸರ್ ನಮ್ಮಂತವ್ರನ್ನ ಕರೆಸಿದ್ರು, ರೇವಣ್ಣ ಸರ್ ಬಂದ್ರು, ಕನಸಿನ ಬಗ್ಗೆ ಪಾಠ ಹೇಳಿದ್ರು. ಮೊದಲು ಹೇಳಿ ಕೇಳಿ ಸೈನ್ಸ್ ಮೇಷ್ಟ್ರು, ನೀವೆಲ್ಲ ಕನಸು ಕಾಣ್ಬೇಕು ಪಾಠ ಹೇಳಿದ್ರು. ಎಲ್ಲ ಚಪ್ಪಾಳೆ ಹೊಡೆದ್ರು. ಒಂದು ಹುಡುಗಿ ಸಡನ್ ಆಗಿ ಎದ್ಬಿಟ್ಟು ನಮ್ಮ ಮನೆಗೆ ಹೋಗ್ಬೇಕು ಸಾರ್, ಗಾಬರಿ ಬೇರೆ ಮೇಷ್ಟ್ರಿಗೆ. ಅಲ್ಲ ಕಣಮ್ಮ, ನಿನ್ನ ಮನೆಗೆ ಯಾಕೆ ಹೋಗ್ಬೇಕು ಸರ್? ನೀವೇನ್ ಹೇಳುದು? ಕನಸು ಕಾಣಬೇಕು. ಕನಸು ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಮನೆಗೆ ಹೋಗ್ಬೇಕು ಸರ್. ಮನೆಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಸರ್? ಮಾನ್ಗೆ ಹೋಗ್ಬೇಕು ಸರ್. ಹಂಗಾರ ಮಾಡ್ಬೇಕು. ಹಣೆ ಬರುವೆ. ಆದ್ರಿಂದ ನಾವೇನು ಹೇಳೋದು, ನೀವೇನೋ ಅರ್ಥ ಮಾಡ್ಕೊಳ್ಳೋದಾದ್ರೆ ಎಲ್ಲವೂ ಸಹ ವ್ಯರ್ಥ ಆಗ್ಬಿಡುತ್ತೆ. ಅದರಿಂದ ಆ ಕನಸುಗಾರಿಕೆ ನಿಮಗಿರಬೇಕು. ಏಕಾಗ್ರತೆ ಬಗ್ಗೆ ನಾನು ಪಾಠ ಹೇಳಿದೆ. ನಿಮ್ಮನ್ನ ಬಂದ ತಕ್ಷಣ ಅಬ್ಸರ್ವ್ ಮಾಡಿದೆ, ನಿಮ್ಮನ್ನೆಲ್ಲ ಈ ಕಡೆ ಎಳಕೊಂಡೆ. ಕಾರಣವಾದ್ರೂ ಇಷ್ಟೇ, ನಿಮ್ಮನ್ನ ಗಮನ ಆ ಕಡೆ ಈ ಕಡೆ ಹೋಗಬಾರ್ದು. ಆ ದೊಡ್ಡ ಬಾಗಿಲಿಂದ ಯಾರು ಬರ್ತಾರೆ ತಿರುಗಿ ನೋಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದು ನಿನಗೆ ಬೇಡವಾದಂತ ವಿಚಾರ. ನಿಮ್ಮನ್ನ ಯಾಕೆ ಹೀಗೆ ಕೂರಿಸಿದೀನಿ ಅಂದ್ರೆ ನಿಮ್ಮ ಎಲ್ಲ ಕಾನ್ಸಂಟ್ರೇಟ್ ಈ ವಿಚಾರದ ಮೇಲೆ ಇರಬೇಕು. ಎಲ್ಲಿಂದ ನಿಮ್ಮ ಏಕಾಗ್ರತೆ ಬರ್ತದೆ? ಇದೇ ರೀತಿ ಪಠ್ಯಕ್ರಮಗಳನ್ನು, ಪಠ್ಯ ಪುಸ್ತಕಗಳನ್ನು ಓದುವಾಗ ನೀವು ಅನ್ವಯಿಸಬೇಕಾಗ್ತದೆ. ಯಾರೋ ಬಂದ್ರು ಮತ್ತೆ ತೋಡೋಗೋದು, 10 ನಿಮಿಷ ಓದು ಮತ್ತೆ ಬಿಡೋದು, ಆ ಬ್ರೇಕ್ ಮಾಡಿ 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 ಏನಾಗುತ್ತೆ ಅಂದ್ರೆ ಅದರ ಮೇಲೆ ಆಸೆನೆ ಹುಟ್ಟೋಗ್ಬಿಡುತ್ತೆ. ಅದರಿಂದ ಏಕಾಗ್ರತೆಯನ್ನು ನೀವು ಕಲಿಬೇಕಾಗ್ತದೆ. ಓದಿದ್ದನ್ನು ಪುನರ್ಮನನ ಮಾಡಿಕೊಡ್ಬೇಕಲ್ಲ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಹಸು ನೋಡಿದ್ದೀರಿ? ಹಸು ಗೊತ್ತೋ? ಈಗಿನ ಹಸು ಅಲ್ಲ. ಮುಂದೆ ಬಂದರೆ ತಿಳಿಯಲಾರೆ, ಹಿಂದೆ ಬಂದರೆ ಅದಲ್ಲ. ಈಗಿನ ಇಲಾಖೆ ಹಸುಗಳಿದೆಯಲ್ಲ ಗಿರೀಶ್ ಸರ್, ಆ ಮ್ಯಾಲ ಕುತ್ಕೊಂಡು ಹೋದ್ರು ಏನು ಮಾಡೋದಿಲ್ಲ. ನಮ್ಮ ಕಾರ್ ಹೋಗ್ತಾರೆ, ನಮಗೂ ಉಚ್ಕೊಂಡು ಹೋಗುತ್ತೆ. ಆದ್ರೆ ಹಳ್ಳಿನಲ್ಲಿ ಸಾಕಿದಾರಲ್ಲ ಹಳ್ಳಿಕಾರ ಹಸುಗಳು, ಹತ್ರ ಹೋಗ್ತಿರೋದು ತಿವಿದು ಬಿಡ್ತವೆ. ನಂದು ಮದುವೆ ಆದಾಗ ನಮ್ಮ ಮಾವ ಒಂದು ಮಾತು ಹೇಳಿದ್ರು ಸರ್. ನಮ್ಮ ಮಾವನವರು, ನನ್ನ ಮಗಳು ಸಾಧು ಸ್ವಭಾವದವಳು, ಹಸುವಿನಂತವಳು, ಬಹಳ ಸಾಧು. ಒಂದು 6 ತಿಂಗಳು ಬಿಟ್ಟು ನಮ್ಮ ಮಾವನ ಹತ್ರ ಹೋದೆ. ಮಾವ ಮೋಸ ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ಟಿದ್ರಲ್ಲ ಮಾವನಲ್ಲಿ. ಅಲ್ಲ ಕಣಪ್ಪ, ಕೊಡುವುದೆಲ್ಲ ಕೊಟ್ಟಿದ್ದೀವಿ, ನೀವು ಕೇಳದೆ ಇದ್ರು ಜಾಸ್ತಿ ಕೊಟ್ಟಿದ್ದೀವಲ್ಲ. ಆಕ್ಚುಲಿ ನೀನು ಅಡಿಗೆ ಮಾಡ್ಕೊಂಡಿದ್ದೆ ಗ್ರೇಟ್, ನೀವು ಕೇಳಿದ್ಕಿಂತ ಜಾಸ್ತಿ ಕೊಟ್ಟಿದ್ದೀವಲ್ಲ ದಿನೇಶ್. ಇಲ್ಲ ಆದ್ರೂ ಸುಳ್ಳು ಹೇಳಿ ಮದುವೆ ಮಾಡಿದ್ರಲ್ಲಿ ಮಾವ. ಏನ್ ಸುಳ್ಳು ಹೇಳಿದ್ರು? ನನ್ನ ಮಗಳು ಹಸು ತರದವಳು, ಬಹಳ ಸಾಧು. ಹ್ಞೂ ಕಣೆ, ಅದು ಒಂದ್ ಕಂಡ್ರೆ ಒಂದ್ ಕಣ್ಣು. ಆದ್ರೂ ನಿಮ್ಮ ಮಗಳಿಗೆ 2 ಕೊಂಬವೆ ಅಂತ ಹೇಳಲೇ ಇಲ್ವಲ್ಲ ಮಾವ. ನಮ್ಮ ಮಾವನಿಗೆ ಏನ್ ಗೊತ್ತು? ತೀರಿಸ್ಕೊಂಡಿರೋದು ನಾನು, ನನಗ್ ಗೊತ್ತು ಆ ಕಷ್ಟ. ಲೇ ಮಾವನಿನ ಮಗಳು ನನಗ ಬೇಡಾದ್ರೂ ನೀ ಕೇಳಲಿಲ್ಲ. ಲೇ ಮಾವನಿನ ಮಗಳು ನನಗ ಬೇಡಾದ್ರೂ ನೀ ಕೇಳಲಿಲ್ಲ. ಪಟ್ಟಿಡ್ದು ನನ್ನ ಕೊರಳಿ ಕಟ್ಟಿಬಿಟ್ಟೆ, ಪಟ್ಟಿಡ್ದು ನನ್ನ ಕೊರಳಿ ಕಟ್ಟಿಬಿಟ್ಟೆ, ಸಾಯತಂಕ ಇದು ನಂಗೆ ಲೊಳಲೊಟ್ಟೆ. ಲೇ ಮಾವನಿನ ಮಗಳು ನನಗ ಬೇಡಾದ್ರೂ ನೀ ಕೇಳಲಿಲ್ಲ. ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ.
ನಿಮ್ಮ ಹೆಂಡತಿ ಪುರಾಣನ ಸರ್ ಅದಲ್ಲ. ಎಸ್, ಪುನರ್ಮನನ. ಹಸು ಕತ್ತೆನ ನೋಡಿದ್ದೀರಿ ಅವ್ವ, ಇದೇ ಕ್ರಮ. ಕತ್ತೆ ನೋಡಿದ್ದೀರಿ ತಾನೇ? ಎರಡು ಸಹ ಏನ್ ಮಾಡ್ತವೆ? ಹುಲ್ಲನ್ನ ಚೆನ್ನಾಗಿ ಮೇಯ್ತವೆ. ಈ ಕತ್ತೆ ಏನ್ ಮಾಡುತ್ತೆ ಹೇಳಿ? ಒಂದ್ ಮೋಡ್ ಗೋಡೆ ಹತ್ರ ಹೋಯ್ತದೆ, ಕೆಳಗತ್ತೆ. ಆದ್ರೆ ಹಸು ಏನ್ ಮಾಡುತ್ತೆ? ಎಸ್, ಹೇಳಿ ಹೇಳಿ, ಗುಡ್. ಮೆಲ್ಕು ಹಾಕತ್ತೆ. ಅದು ಏನಾಗುತ್ತೆ? ಮೆಲ್ಕು ಹಾಕುತ್ತೆ. ಹಾಗೆ ಬೆಳಗಿಂದ ಸಂಜೆ ತನಕ ಓದ್ತಿರಲ್ಲಪ್ಪ, ದಿಮ್ಮಿಗೆ ತಲೆ ಕೊಟ್ಟಾಗ ಸ್ವಲ್ಪ ಮೆಲ್ಕು ಹಾಕ್ಬೇಕು. ಇವತ್ತು ಏನನ್ನ ಓದಿದೆ, ಹೊಸ ಹೊಸ ವಿಚಾರಗಳನ್ನೇನನ್ನ ತಿಳ್ಕೊಂಡೆ ನಾನು ಅಂಥದ್ದನ್ನ ಪುನರ್ಮನನ ಮಾಡ್ಕೊಳ್ತಾ ಹೋದಂಗೆ ನಿಮಗೆ ಅರಿವಿನ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ, ಮರವಿನ ಪ್ರಮಾಣ ಕಡಿಮೆ ಆಗುತ್ತೆ. ಇದು 100ಕ್ಕೆ 100 ತೆಗೆದುಕೊಳ್ಳಲಿಕ್ಕೆ ಇರ್ತಕ್ಕಂಥ ಸೀಕ್ರೆಟ್ಗಳಲ್ಲಿ ಅತಿ ಮುಖ್ಯವಾದಂತ ಒಂದು ಸೀಕ್ರೆಟ್. ಹೌದಾ? ಮಾಡ್ಬೋದಲ್ಲ ಇದನ್ನ? ಕಾಸು ಖರ್ಚಾಗತ್ತಾ? ಇಂಟರ್ನೆಟ್ ಬೇಕಾ? ಬ್ರಿಟಿಷ್ ಅವ್ರ ಪರ್ಮಿಷನ್ ಬೇಕಾ? ಅಪ್ಪ ಅಮ್ಮನ ಅನುಮತಿ ಬೇಕಾ? ಮತ್ತೆ ಎಸ್, ಶುರು ಮಾಡ್ಕೊಳ್ಳಿ. ಈಗಲೇ ಮನೆ ಕಳೆದ ಸರ್ ಇದೆ, ಸ್ವಲ್ಪ ಸಂಜೆ ಗಂಟೆ ವೆಯ್ಟ್ ಮಾಡಿ. ಎಸ್, ಓದಿದ್ದನ್ನು ಬರೆದು ಅಭ್ಯಾಸ ಮಾಡುವಂತ ಅಭ್ಯಾಸ ಇದೆಯಲ್ಲ, ಮತ್ತೊಮ್ಮೆ ಹೇಳ್ತಾರೆ, ಓದಿದ್ದನ್ನು ಬರೀತೀವಿ. ಹಾಗಾದ್ರೆ ಪರೀಕ್ಷೆಗೆ ಯಾವ ಉತ್ತರವನ್ನು ಆಯ್ಕೆ ಮಾಡಬೇಕು ಅನ್ನೋದಾದ್ರೆ ಇತ್ತೀಚಿನ ಮನಸ್ಸಾಸ್ತ್ರಜ್ಞರು ಹೇಳ್ತಾರೆ, ಶಿಕ್ಷಣ ತಜ್ಞರು ಹೇಳ್ತಾರೆ, ಒಂದೇ ಪ್ರಶ್ನೆಗೆ ಉತ್ತರವನ್ನ ಒಮ್ಮೆ ಅಲ್ಲ, 2ನೇ ಬಾರಿ ಅಲ್ಲ, 3ನೇ ಬಾರಿ ಅಲ್ಲ, 4ನೇ ಬಾರಿ ಅಲ್ಲ, 5 ಬಾರಿ ಬರೀರಿ. ಬರಿತಾ 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 ನಿಮ್ಮ ಉತ್ತರ ಮೊನಚಾಗ್ತದೆ, ನಿಮ್ಮ ಬುದ್ಧಿ ಶಕ್ತಿ ತೀಕ್ಷ್ಣಗೊಳ್ತದೆ. 5ನೇ ಬಾರಿ ಬರೆದಿರ್ತಕ್ಕಂಥ ಉತ್ತರ ಸುಸ್ಪಷ್ಟವಾಗಿರುತ್ತೆ. ಆಗ ಸಿದ್ಧಗೊಂಡಿರ್ತೀರಿ. ಆ ಮೊನಚಾದ, ತೀಕ್ಷ್ಣವಾದ, ಸರಳವಾದ, ನೇರವಾದ, ಸುಸ್ಪಷ್ಟವಾದ ಉತ್ತರವನ್ನ ಪರೀಕ್ಷೆಗೆ ಆಯ್ಕೆ ಮಾಡಿಕೊಳ್ಳಿ ಅಂತಾರೆ ಇತ್ತೀಚಿನ ಮನಸ್ಸಾಸ್ತ್ರಜ್ಞರು, ಶಿಕ್ಷಣ. ಆಗ ಎಲ್ಲರಿಗಿಂತ ಅಂಕ ಬತ್ತಲ್ಲ, ಹೌದಲ್ಲ? ಎಸ್. ಪರೀಕ್ಷಾ ಸಮಯದಲ್ಲಿ ನಮಗುಂಟುವ ಒತ್ತಡಗಳು ಯಾವುದು ಅಂತ ಹೇಳಿ ಪರೀಕ್ಷೆನೇನೋ ಗೊತ್ತಾಯ್ತು ಅಂದಾಗ ಶುರು ಮಾಡ್ಬಿಡ್ತಾರೆ. ಅಯ್ಯೋ ಇನ್ನು ಮಲ್ಲಿಗೆ ಇದೆಯಾ, ಅಯ್ಯೋ ಡ್ರಾಬೇಕಂತ ತಗೋ, ನೀನು ಬೇರೆ ಬೇರೆ ವೇಳೆ ನೀವೇ ಬೈಬೇಡಿ, ಮಂಡ್ಯದ್ದು ಒಂದು ಬೋಗ ಕೈತಿದೆ. ನಿಮ್ಮ ಕಡೆಯವರು ಏನೇನೋ ಮಂಗಳಾರತಿ ಎತ್ತಿದ್ದಾರೆ, ಅದೆಲ್ಲ ನೀವು ಮಾಡ್ಕೊಳ್ಳಿ. ಹೌದಾ? ನಿನಗೆ 50,000 ಸುರಿದಿದ್ದೀನಿ, ಏನು ಪ್ರಯೋಜನ ಇಲ್ಲ. ನಮ್ಮ ತಂದೆ ಹೇಳ್ತಾ ಇದ್ರು, ನೀನು ಫೇಲ್ ಆದ್ರೂ ಸರಿ, ಪಾಸ್ ಆದ್ರೂ ಸರಿ. ನಾನು ಫೇಲ್ ಆದೆ ಸರ್. ನಿಮ್ಗೆ ನಾಚಿಕೆ ಆಗಿಲ್ವ ಸರ್? ನೀರು ಬಿಡಬೇಕು ಅನ್ಸ್ತಿಲ್ವ ನಿಮ್ಗೆ? ರೈಲಿಗೆ ತಲೆ ಕೊಡಬೇಕು ಅನ್ಸ್ತಿಲ್ವಾ? ಯಾಕೆಂದ್ರೆ ನೀರು ಬಿಡಬೇಕಂತ ಓದಗಿರಿ ಸರ್. ನಮ್ಮೂರಲ್ಲಿ ಬಾವಿ ಎಲ್ಲ ಒಣಗೋಗಿದ್ದು, ನಿಮ್ಮಲ್ಲಿ ಒಣಗಾಡು, ಹಂಗಾಗಿ ಬಂದ್ಬಿಟ್ಟೆ. ರೈಲು ತಲೆ ಕೊಡೋ ಅಂದ್ರೆ ನಮ್ಮೂರು ಬಸ್ ಬರೋದಿಲ್ಲ, ರೈಲಲ್ಲಿ ಬಂದ್ಬಿಟ್ಟು. ಈ 2 ಕಾರಣದಿಂದ ಬದುಕೊಂಡೆ. ಐ ಆಮ್ ಎ ಗ್ರೇಟ್ ಪರ್ಸನಾಲಿಟಿ. ನಮ್ಮ ತಂದೆ ಆಮೇಲೆ ಕೇಳಿದ್ರು, ಅಯ್ಯೋ ಮೂರ್ಖ, ಯಾಕೆ ಫೇಲ್ ಆದೆ ಅಂತ. ಅಪ್ಪಾಜಿ ನೀನೇ ತಾನೇ ಹೇಳಿದ್ದು. ನಾನೇನು ಹೇಳಿದ್ದೆ? ಫೇಲ್ ಆದ್ರೆ ಮದುವೆ ಮಾಡ್ತೀನಿ ಅಂತ. ಅದಕ್ಕೆ ಫೇಲ್ ಆದೆ ಅಪ್ಪಾಜಿ ಅಂತ. ಅವರು ಅದೇನೋ ಮೂಲೆ ಹುಡುಕ್ತಾ ಇದ್ರು, ಮೇ ಬಿ ಕೆಳಗಡೆ ಒಂದು ಕಾಣ್ತಿದೆ. ಅದರಿಂದ ಒತ್ತಡಗಳು, ಪ್ರೆಸರ್ ಉಂಟಾಗುತ್ತೆ, ಆಂತರಿಕ ಒತ್ತಡ. ಇಲ್ಲಿ ಈಜು ಎಷ್ಟು ಜನ ಹೊಡಿತೀರಿ? ಸ್ವಿಮ್ಮಿಂಗ್ ಎಷ್ಟು ಜನ ಬರುತ್ತೆ? ರೈಸೂರ ಒಂದು ನೋಡವೋ ಇಲ್ವಾ? ಹಣೆ ಬರುವ ಸರಿ ಇಲ್ಲ ಸರ್, ಇಲ್ಲೊಂದು ಕೆರೆಗೆರೆ ಕಟ್ಸಿ ಸರ್ ಅಂತಿದೆ. ಎಸ್, ಸರಿ ಆಯ್ತು, ಆಮೇಲೆ ಮಾತಾಡೋಣ. ಎಸ್, ಯಾಕೆಂದ್ರೆ ನೀರು ಮುಳುಗುವಾಗ ಸರ್, ಆಳಕ್ಕೆ ಓದಂತೆ 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 ನಮಗೆ ಏನೋ ಅಧಿಕಂಡಂತ ಅನುಭವ, ಒಳಗೆ ಏನೋ ಅಧಿಕಂಡು. ಯಾಕೆಂದ್ರೆ ನೀರಿನ ಒತ್ತಡ. ಹಾಗೆ ಪರೀಕ್ಷೆ ಹತ್ರ ಬರ್ತಾ 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 ನಿಮ್ಮ ಮನಸ್ಸು ಏನು ಹೇಳುತ್ತೆ ಅಂದ್ರೆ, ಅಯ್ಯೋ ಇನ್ನೂ ಮುಗಿಸ್ಲಿಲ್ಲ, ಇನ್ನೂ ಚಾಪ್ಟರ್ ಕಂಪ್ಲೀಟ್ ಮಾಡಲಿಲ್ಲ, ಇನ್ನೂ ನಾನೇನು ಪೋರ್ಷನ್ ಬೇಕಾದಷ್ಟಿದೆ ಅನ್ಕೊಂಡಂತ ಏನಾಗುತ್ತೆ, ಆ ಫಿಯರ್, ಆ ಭಯ ಅಂತಕ್ಕಂಥದ್ದು ನಿಮ್ಮ ಒಳಗಡೆ ಉತ್ಪತ್ತಿ ಆಗ್ಬಿಡುತ್ತೆ. ಬಿದ್ರ ಒಳಗಡೆ ಬೆಂಕಿ ಇದೆ ಅಂತ ಗೊತ್ತಿಲ್ಲ ನಿಮಗೆ? ಖಂಡಿತ ಗೊತ್ತಿಲ್ಲ. ಆದರೆ ಅದು ಗಾಳಿಗೆ ತಿಕ್ಕಿ 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 ಗಾಳಿಗೆ ಚತ್ಕೊಡುತ್ತೆ. ಹೌದಾ? ನಿಮ್ಮ ಒಳಗಡೆನೂ ಅದು ತಿಕ್ಕಿ 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 ಒಂದ್ಸಾರಿ ಕಿಡಿ ಉತ್ಪತ್ತಿ ಆಯ್ತಂದ್ರೆ ಮುಗಿದಾಯ್ತು. ಆದ್ರಿಂದ ಏನಾಗಬೇಕು ಅಂದ್ರೆ, ಆಂತರಿಕ ಒತ್ತಡಗಳನ್ನ ನೀವು ಸಾಧ್ಯವಾದಷ್ಟು
ನಿರ್ಮೂಲನೆ ಮಾಡ್ತಾ ಬರಬೇಕು. ಹೇಗೆ? ಆಯಾ ದಿನದ ಕೆಲಸಗಳನ್ನ ಆಯಾ ದಿನನೇ ಮುಗಿಸ್ತಾ ಇದ್ರೆ ನಿಮಗೆ ಇರ್ತಕ್ಕಂಥ ಪ್ರೆಸರ್ ಕಡಿಮೆ ಆಗುತ್ತೆ. ಅದನ್ನು ಶುರು ಮಾಡಬೇಕು ಈ ದಿನದಿಂದನೇ. ವರ್ಷವಿಡೀ ಓದುವುದನ್ನು 3 ಗಂಟೆಯಲ್ಲಿ ಬರುವುದು ಹೇಗೆ? ಅಯ್ಯಪ್ಪ ನನ್ನ ಕೈಲಂತ ಆಗೋದಿಲ್ಲಪ್ಪ. ಅದು ಯಾವ ಉದವಿಗಳು ಮಾಡಿದ್ರು 3 ಗಂಟೆಯಲ್ಲಿ ಹೆಂಗೆ ಬರೆಯೋದು ಇದನ್ನ ಅಂತ. ಶಿಕ್ಷಣ ತಜ್ಞರು ಇಡೀ ಪುಸ್ತಕನ 3 ಗಂಟೆಯಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಸರ್? ಇಲ್ಲ ಅಲ್ವಾ? ಆಯ್ದ ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ, ಅಂಕಗಳನ್ನು ನೋಡುವ, ಅದನ್ನ ಬರೆಯುವ ಅಂತ ಹೇಳಿದ್ದಾರೆ ಅಷ್ಟೇ. ನೀನು ಅದಕ್ಕೆ ರೆಡಿ ಆಗ್ಬೇಕು ಹೊರತು ಈ ರೀತಿ ಭಯ ಪಟ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಹೌದಾ? ಪರೀಕ್ಷೆ ಎನ್ನುವುದು ಕೆಲವರಿಗೆ ರಣರಂಗವೇ ಸರಿ. ನನ್ನ ಕತೆ ಮುಗಿತೀವಿ. ಹೋದ ತಕ್ಷಣ ಕಟ್ಟದನೆ ಕೊಡಬಹುದು. ಯಾರೋ ನನ್ನಂತ ಮುಟ್ಟಾಳ ಸರ್ ಫೇಲ್ ಆಗಿ ಕೊನೆಯ ಸಾರಿ ನಾನೇ ಬರೆದಿದ್ದು. 5 ಸಾರಿ ಕಟ್ಟಿದ್ದೀನಿ ಎಕ್ಸಾಮ್ SSLC. ಏನು ಸರ್ 5 ಸಾರಿ? ಒಂದ್ಸರಿ ನೋಡಿ ಗಿರಿ ಸರ್ ಅಂತೇವ್ರ ಕರ್ಕೊಂಬಂದು ಪಾರ್ಟಿ ಹೇಳಿಸ್ತಾ ಇದ್ರಿ ಸರ್. ನಾನು ಬರೆದು ಫೇಲ್ ಆಗಿದ್ದಲ್ಲ, ಕೊನೆಗೆ ನನ್ನ ಕೆಳಗಡೆ ಬರ್ದೆ ನನ್ನ ಗುರುಗಳಿಗೆ ಅರ್ಥ ಆಗಲಿ ಅಂತ. ಆಯುಧವಿಟ್ಟು ಶರಣಾಗಿದ್ದೇನೆ, ದಯಮಾಡಿ ಪಾಸ್ ಮಾಡಿ. ನಾನು ಆಗಿದೆ ನೋ. ಈ ನಕಾರಾತ್ಮಕ ಭಾವನೆ ಬೇಡ ನಿಮಗೆ. ಏನಿಲ್ಲ, ರಣರಂಗ ಆಗಿದ್ರೆ ಎಲ್ಲರೂ ಸತ್ತೋಗ್ಬೇಕಾಗಿತ್ತು. ಹೌದಾ? 1 or 2 ಕೇಸಸ್ ಫೇಲು, ನೀವೇ ಕೆದರ್ಕತ್ತೀರಿ. ಅವನು ಸಾಧ್ಯವಾದದ್ದು ನನಗೆ ಯಾಕಾಗೋದಿಲ್ಲ? ಮುಗಿದೋಯ್ತು. ಅದರಿಂದ ರಣರಂಗ ಅನ್ನೋದನ್ನ ನೀವೇನ್ ಮಾಡಿ ಅಂದ್ರೆ ಖುಷಿಯಿಂದ ಸ್ವೀಕಾರ ಮಾಡಿ. ರಣರಂಗ ಅಂತ ಅಂದ್ಬಿಡಿ. ಕೆಲವೊಮ್ಮೆ ಪರೀಕ್ಷೆಯನ್ನು ಪೋಷಕರು, ಶಿಕ್ಷಕರು, ಕೆಲವು ದೇಶಗಳು ನಿಮಗೆ ಶಿಕ್ಷೆಯ ರೂಪದಲ್ಲಿ ಪರಿವರ್ತನೆ ಮಾಡ್ಬಿಡ್ತಾರೆ. ನೆಂಟರ ಹತ್ರ ಎಲ್ಲ ಬರ್ತಾರಲ್ಲ, ಪರೀಕ್ಷೆ ಹತ್ರ ಬರ್ತಂತೆ, ನಿನ್ ಕತೆ ಮುಗಿದ್ಬಿಡು. ಅಯ್ಯೋ ಮುದವಿಗೆ ದುಡ್ಡೆಲ್ಲ ತಕೊಂಡು ಸುರಿದು ಸಾಕಾಯ್ತು ಕಣ್ತಕ್ಕ 40 ಮೇಲೆ ಏರ್ಲೇ ಇಲ್ಲ. ಅದೇನು 6 ಡಿಗ್ರಿ ಕೆಟ್ಟಾಯ್ತು ಮಮ್ಮಿ, ಟ್ವೈ ಅಂತ ಮೇಲೆ ಏರ್ಬಿಡೋಕೆ ದೈತಾರ. ಸುಮ್ಮನಿರು ಮಮ್ಮಿ, ಬಂದವ್ರ ಜೊತೆ ಎಲ್ಲ ಮಾನ ಮರ್ಯಾದೆ ಕಳಿಬೇಡ. ಈಗ 30 ತಕತ್ತಿದ್ದಿ. ಈಗ ವರ್ಷದಿಂದ ನಾನು ಓದಿ 35 ಬಂದಿದ್ದೀನಿ ಗೊತ್ತೋ. ನನ್ನ ಮದುವೆ ಹೊತ್ತಿಗೆ 40 ಬಂದ್ಬಿಡ್ತೀನಿ ನಾನು. ಅವ್ವ ನಾನು ಹೇಳ್ತಾರೆ, ನಿನ್ನ ಏಜ್ಗಲ್ಲ ಕಣವ, ಅಂಕಗಳು ಕಣವ, ಅಂಕಗಳು. ಆದ್ರಿಂದ ಬಂದಂತ ನೆಂಟರುಗಳು ಸಹ ನಿಮ್ಮ ಮೇಲೆ ಹೇಳ್ತಾರೆ, ಮಗ ಇಷ್ಟು ಹೋದ್ರು ಏನು ಪ್ರಯೋಜನ ಆಗೋದಿಲ್ಲ ಕಣ, ಬೆಂಗಳೂರು ಪೇಟೆಯಲ್ಲಿ ಪಾತ್ರೆ ತಿಕ್ಬೇಕಾಯ್ತದೆ ನಿಮ್ಗೆ, ಹಂಗೆ ಹಿಂಗೆ ಅನ್ಕಣ. ಆದ್ರಿಂದ ಆ ಮಾತುಗಳನ್ನ ಇಲ್ಲಿ ಕೇಳಿ ಬಿಟ್ಬಿಡಿ. ಕೆಲವು ಮಾತುಗಳಿದೆಯಲ್ಲ ಅದನ್ನ ಇಲ್ಲಿ ತಗೊಂಡು ಇಲ್ಲಿ ಇಟ್ಕೊಳ್ಳಿ. ಅದಾಯ್ತಲ್ವಾ? ಅದಕ್ಕೆ ಬೇಕಾಗಿರೋದು ಸೆಲ್ಫ್ ಮೋಟಿವೇಶನ್. ನಿಮಗೆ ನೀವೇ ರುವಾರಿಗಳು, ಅದನ್ನ ನೀವು ಮಾಡ್ಕೋಬೇಕು. ಬಾಹ್ಯ ಒತ್ತಡಗಳು ಅಂತಲ್ಲ ಇವೆ. ಬಾಹ್ಯ ಒತ್ತಡಗಳು ಯಾರು? ನಮ್ಮ ಟೀಚರ್ಸ್ಗೂ ಅಷ್ಟೇ ಒತ್ತಡ ಇದೆ. ಯಾಕಂದ್ರೆ ಅವ್ರು ಬೇರೆ ಕಡೆ ಪ್ರೆಸರ್ ಇರುತ್ತೆ, ಅದ್ ನಾವು ಇಲ್ಲಿ ಹೇಳಂಗಿಲ್ಲ. ಅರ್ಥ ಆಯ್ತೇನ್ರಿ? ಯಾಕಂದ್ರೆ ನಮ್ಮ ಶಾಲೆಯ ರೆಕಾರ್ಡ್, ನಮ್ಮ ಶಾಲೆಯ ದಾಖಲೆ ಜಿಲ್ಲಾ ಮಟ್ಟದಲ್ಲಿ ಯಾವ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿ ಯಾವ ಮಟ್ಟದಲ್ಲಿದೆ ಅಂತ ಅವರು ತಲೆ ಕೆಡಿಸ್ಕೊಂಡಿರ್ತಾರೆ. ನಿಮ್ಮೊಬ್ಬರೇ ಅಲ್ಲ. ಈ ಒತ್ತಡವನ್ನು ನಾವು ಸಹಿಸ್ಕೊಳ್ಬೇಕಾಗುತ್ತೆ, ನೀಗಿಸ್ಕೊಳ್ಬೇಕಾಗ್ತದೆ. ಆದರೆ ಪರೀಕ್ಷಾ ಸಮಯದಲ್ಲಿ ನಮ್ಮ ದಿನಚರಿ ಹೇಗಿರಬೇಕು, ಇಂಪಾರ್ಟೆಂಟ್ ವಿಚಾರ ಬಂದು. ಹಾಗಾದ್ರೆ ಇವೆಲ್ಲ ಆಯ್ತು, ಈ ಸಮಸ್ಯೆಗಳು, ಸುಳಿ ಇದೆಲ್ಲ ಆಯ್ತು. ಹಂಗಾದ್ರೆ ನಾವೇನ್ ಮಾಡ್ಕೋಬೇಕೀಗ? ಅದೇ ಸರಿ ನೀವು ಹೇಳಿದ್ರೆ ಕೆರೆ ಬಾವಿನ ನೋಡ್ಕೋಬೇಕು. ಹಾಗೆಲ್ಲ ಫೇಲ್ ಆದ್ರೆ ಕೆರೆಗೆ ಆರ್ಬೋದು, ಗಂಡು ಹೆಣ್ಣು ಎಲ್ಲ ಆರ್ಬೋದು. ಈ ಪರೀಕ್ಷಾ ರಿಸಲ್ಟ್ ದಿನ ಪೊಲೀಸರು ಕಾವಲು ಹಾಕೊಳ್ಳೋರು. ಯಾರು ಕೆರೆಗೆರೆ ಬಿದ್ದೋದ್ರು ಅಂತ ಅಲ್ಲಿ ಪೊಲೀಸ್ ನೇಮಕ ಮಾಡಿದ್ರು. ಒಬ್ಬ ಗುಡು 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 ಅಂತ ಓಡ್ ಬರ್ತಾ ಇದ್ದ. ಪೊಲೀಸ್ ಒಬ್ಬ ಕೇಳ್ದ, ನೀನ್ ಯಾರು? ನಾನು ಸರ್ ಇಂತೇವರು. ನೀನ್ SSLC ಓದಿಲ್ವಾ? ಓದಿಲ್ಲ. ಹಂಗಾರೆ ಕೆರೆಗೆ ಹಾಕ್ತೀನಿ. ಓದಿದ್ರೆ ಬಿಡ್ತಿರ್ಲಿಲ್ಲ ಅವರು. ಓದಿಲ್ವ ಅರ್ಥ ತೆಗ್ತಿದ್ದ. ಆಸೆ ಬೇಡ. ಆಯ್ತಾ? ಸರಳ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು. ಈ ಪರೀಕ್ಷಾ ಟೈಮಲ್ಲಿ ಮಾರಿ ಹಬ್ಬಗಳು ಜಾಸ್ತಿ, ಹೌದಾ? ಜಾತ್ರೆ, ಮಾರಿ ಹಬ್ಬ, ದೊಡ್ಡವ ಚಿಕ್ಕವನ ಮನೆಗೆ ಹೋಗುದು, ಚೆನ್ನಾಗಿ ಮೆತ್ತು ಬಿಡುದು. ತಕೋ ನಾಳೆ ಅದೇನೋ ಚುಟ್ಟಿದರಂತೆ ಗ್ಲೂಕೋಸ್ ಬಾಟ್ಲ.
ಇಲ್ಲ ಅಂತಮ್ಮ. ಹೌದಾ? ಅಂತಮ್ಮ ಆಲೆ ಫ್ಲಾಟ್ ಆಗೋದಾದ್ರೆ. ಆದ್ರಿಂದ ಸಾಕು, ಸರಳವಾದಂತ ಆಹಾರ ಪದ್ಧತಿ ನಿಮ್ದಾಗಿರ್ಬೇಕು. ಯಾಕೆ ವರ್ಷ ಪೂರ್ತಿ ಕಷ್ಟಪಟ್ಟಿದ್ದೀರಿ, ಒಂದು ದಿನ ಏನಾದ್ರೂ ಜ್ವರ ಬಂದು ಮಲಿಕೊಂಡ್ರೆ ನಿಮ್ಮ ಕನಸು ಭಗ್ನ ಆಯ್ತು. ವರ್ಷ ಪೂರ್ತಿ ಶ್ರಮ ಪಟ್ಟಿದ್ದೀರಿ, ಒಂದು ದಿನ ಲೂಸ್ ಮೋಷನ್ ಆದ್ರೆ ಎಸ್ ಇಡೀ ಹೋಪೆ ಲೂಸ್ ಆಗ್ಬಿಡುತ್ತೆ. ವರ್ಷ ಪೂರ್ತಿ ಕಷ್ಟಪಟ್ಟಿದ್ದೀರಿ, ಒಂದಿನ ಕಷ್ಟಪಟ್ರೆ ಫ್ಯಾಮಿಲಿಗೆ ತೊಂದರೆ ಆಗ್ತದೆ, ತಂದೆ ತಾಯಿಗಳು ಪಾಪ ಚಿಂತಾಕ್ರಾಗ್ತಾರೆ. ಅದು ಶಾಲೆಗೆ ನಷ್ಟ, ಸಮಾಜಕ್ಕೆ ನಷ್ಟ, ಅರ್ಥ ಮಾಡ್ಕೊಳ್ಳಿ. ಅದರಿಂದ ಸರಳ ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ಬೇಕು ಅಲ್ವಾ? ಹಸಿರು ತರಕಾರಿಗಳನ್ನ ಮನಸ್ಸಿಗೆ ತಿನ್ನಿ, ತೊಂದರೆ ಇಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಸ್ವಲ್ಪ ಸ್ವಲ್ಪ. ಓದೋ ಟೈಮಲ್ಲಿ ಬೇಗ ಹೊಟ್ಟೆ ಹಸಿದೆ, ಯಾಕೆಂದ್ರೆ ನಿಮ್ಮ ಮೆದುಳು ಗ್ಲೂಕೋಸ್ ಅನ್ನ ಅಷ್ಟು ಬೇಗ 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 ಖರ್ಚು ಮಾಡ್ತಾ ಇರುತ್ತೆ. ಹಳ್ಳಿಲಿ ಗಾದೆ ಇದೆ, ಅವತ್ತಿನ ಕಾಲಕ್ಕೆ ಯಾಕೆ ಕಟ್ಟಿದ್ರಂತ ಗೊತ್ತಿಲ್ಲ. ಒಬ್ಬ ಓದಿದವನ ಎದೆಯ ಮೇಲೆ ಬೆಣ್ಣೆ ಇಟ್ರಂತೆ, ಒಬ್ಬ ಹೊಲ ಉಳವನ ಎದೆ ಮೇಲೆ ಬೆಣ್ಣೆ ಇಟ್ರಂತೆ. ನೋಡಿ ಮೇಡಮ್, ಅವತ್ತಿನ ಕಾಲದಲ್ಲಿ ಸೈನ್ಸ್ ಬಹಳ ಅದ್ಭುತವಾಗಿದೆ. ನೋಡಿ, ಹಳ್ಳಿಯವರನ್ನ ಕಡೆಗಣಿಸ್ಬೇಡಿ. ನೀವು ಅದ್ಭುತವಾದ ವಿಜ್ಞಾನಿಗಳಾಗಬೇಕು, ವಿಚಾರವಂತರಾಗಬೇಕಾದ್ರೆ ಅವ್ರ ಮಾತನ್ನು ಗಮನಿಸಿ ನೋಡಿ. ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ. ಮಧ್ಯ ಮಾತಾಡಬಾರ್ದು, ಪಿಸು ಧ್ವನಿನೂ ಕೇಳಬಾರ್ದು. ಆ ಓದಿರುವನ ಎದೆಯ ಮೇಲೆ ಇದ್ದಂತಹ ಆ ಒಂದು ಬೆಣ್ಣೆ ಅತ್ಯಂತ ವೇಗಗತಿನಲ್ಲಿ ಕರಗೋಗ್ಬಿಟ್ಟಿದೆ ಅಂತ ಗಿರಿ ಸರ್. ಅದೇ ರೈತನ ಎದೆಯ ಮೇಲಿದ್ದಂಥ ಬೆಣ್ಣೆ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಕರಗ್ತಾ ಇದೆ ಅಂತ ನೋಡಿ. ಸೈನ್ಸ್ ಅದನ್ನೇ ಹೇಳ್ತಾ ಇದೆ. ಓದುವಾಗ ನಮಗೆ ಬೇಗ ಹೊಟ್ಟೆ ಎಸೆಯುತ್ತೆ, ಯಾಕೆಂದ್ರೆ ನಮ್ಮ ಮೆದುಳು ಆಕ್ಸಿಜನ್ ಮತ್ತು ಸಕ್ಕರ ಪಿಷ್ಟಗಳನ್ನ ಅತ್ಯಂತ ಹೆಚ್ಚು ಖರ್ಚು ಮಾಡ್ತಾರೆ. ಓದುವಾಗ ಅದಕ್ಕೆ ಕೆಲವರು ಬಿಸ್ಕೆಟ್ ಇಟ್ಕೊಳ್ತಾರೆ, ಹೊಟ್ಟೆ ಎಸೆಯುತ್ತೆ ಅಂತ ಹೇಳಿ. ನೋಡಿ, ವಿಜ್ಞಾನ ಎಷ್ಟು ಚೆನ್ನಾಗಿದೆ, ಸರಳವಾದಂಥ ವಿಜ್ಞಾನ. ಯಾವುದೇ ಲೈಬ್ರರಿಯನ್ನು ಕೊಟ್ಟಿಲ್ಲ, ಲ್ಯಾಬ್ ಕರ್ಕೊಂಡೋಗಿಲ್ಲ, ದುಡ್ಡು ಇಸ್ಕೊಂಡಿಲ್ಲ. ಹೌದಾ? ಆದ್ರಿಂದ ಸರಳ ಆಹಾರ ಪದ್ಧತಿಯನ್ನು ನೀವು ಮಾಡಬೇಕು. ಸರಳವಾದಂಥ ದೈಹಿಕ ವ್ಯಾಯಾಮ ನಿಮಗೆ ಇರಲೇಬೇಕು. ಗೊತ್ತಾಯ್ತಲ್ವಾ? ಓದಿದಾಗ ಸರಿ ಜೋಮ್ ಹಿಡಿಬೋದು, ಸ್ವಲ್ಪ ಬೇಸರ ಆಗ್ಬೋದು, ಒಂದು 10 ಹೆಜ್ಜೆ ಆ ಕಡೆ ಈ ಕಡೆ ನಡೆದಾಡಿ ನಾನು ಹೇಳಿದಂತೆ ಒಂದು ಸಣ್ಣ ಭಾವಗೀತೆ ಕೇಳಕ್ಕೆ ನಿಮ್ಗೆ. ಅದನ್ನ ನಾವು ಮಾಡ್ತೀವ? ದೊಡ್ಡವರು ಕಿವಿಗೆ ಓಲೆ ಜುಮ್ಕಿ ಹಾಕೊಂಡಂಗೆ ಇಯರ್ ಬಡ್ಸ್ ಹಾಕೊಂಡಿದ್ದೆ, ನಿಮ್ಮ ಅವು ಕೆಲ್ಸ್ಕೊಂಡ್ರು ಇಲ್ಲ, ನಿಮ್ಮ ಅಪ್ಪ ಕೆಲ್ಸ್ಕೊಂಡ್ರು ಇಲ್ಲ, ಕಾಳು ಬಂದು ಮನೆಗೆ ಹೋಗ್ತಾದ್ರು ಏನಿಲ್ಲ ಅಂತ ಇರ್ತೀವಿ. ಅದ್ಯಾಕೋ ಒಯ್ದಾಗ ಆಡೋದು ಲೂಸ್ ಗೀಸ್ ಮೆಟ್ಕೊಂಡಿದ್ದದ, ಅಯ್ಯೋ ಲೂಸ್ ಇಲ್ಲಕ್ಕಂತ ಕಿವಿಗೆ ಪೆಟ್ಕೊಂಡೈತೆ, ಅದಕ್ಕೆ ಹಂಗೆ ಆಡ್ತಾ ಇದ್ದೆ. ಎಂತ ದುಸ್ಥಿತಿಗೆ ಬಂದು ನಾವು ಸೇರ್ಕೊಂಡಿದ್ದೀವಿ. ಹೌದಾ? ಆದ್ರಿಂದ ಒಂದು ಸರಳವಾದಂಥ ವ್ಯಾಯಾಮ ಅಂದ್ರೆ ಸೌಂಡ್ ಬಾಡಿ, ಸೌಂಡ್ ಮೈಂಡ್. ನಾನು ಹಂಗೆ ಇದ್ದೀನಿ ಬೆಳಗ್ಗೆಯಿಂದ. ಪರೀಕ್ಷೆಯಲ್ಲಿ ನೀವು ಸರಳ ಆಹಾರವನ್ನು ರೂಢಿಸಿಕೊಳ್ಳಬೇಕು ಹಿಂಗೆ ಹೇಳ್ತಾ ಇದ್ದೀನಿ ಪಾಠ, ಅಥವಾ ಇಲ್ಲೇ ಹಿಂಗೆ 2 ಕೈಗಳು ಹಿಡ್ಕೊಂಡು ಇಂತ ನೋಡ್ಕೊ ಪಾಠ ಹೇಳ್ತಾ ಇದ್ದೀನ. ಮತ್ತಿದೆ ಹೌದಲ್ಲ? ಬರ್ಲಿಲ್ಲ? ಮತ್ತೆ ಅದೇ ಮೊಬೈಲ್ ಮತ್ತು ಟಿವಿ ಸಾಮಾಜಿಕ ಜಾಲತಾಣಗಳಿಗೆ ಸ್ವಲ್ಪ ಗುಡುವಾಗಿರ್ಬೇಕು. ಸ್ವಲ್ಪ ಕಷ್ಟ ಆಗ್ತಿದೆ ಸರ್, ಬಿಗ್ ಬಾಸ್ ಅಲ್ಲಿ ಯಾರು ಗೆದ್ದರು ಅಂತ ಒಂಚೂರು ಸರ್. ನೈಟ್ ಮಲಿಕಂದಾಗ ತಲೆ ಹತ್ತಕ್ಕೆ ಓಡ್ತದೆ ಸರ್, ರೂಮಲ್ಲಿ ಇರ್ತೀವಲ್ಲ ಸರ್, ಆಯ್ತಲ್ವಾ? ಬಿಗ್ ಬಾಸ್, ಎಸ್ ಬಾಸ್, ಅಲ್ಲಿಗೆ ಹೋಗ್ತಾ ಇರುತ್ತೆ ಸರ್. ಪುಟ್ಟಕ್ಕನ ಮಗಳು ಇದ್ದಾಳೋ ಹೊಟ್ಟೋದು ಹೇಳ್ರಲ್ಲ, ಸುಳ್ಳು ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈಗ ಬೇಸಿಗೆಲ್ಲ ಮಳೆ ಬರ್ತದೆ. ಈಗ ಪುಟ್ಟಕ್ಕನ ಮಗಳು ಇದ್ದಾಳೆ, ಓದ್ಲು ಸತ್ತೋದ ಇದ್ದಾಳೆ ಅಂದ್ರೆ ತಾನೇ ನೀವು ಕ್ವಶನ್ ಕೇಳಿದ್ರು. ಹೊಟ್ಟೋದ್ರು ಅಂದ್ರೆ ಮುಗಿದ ಹೋಯ್ತಾವ ಕತೆ ಕ್ಲೋಸ್. ನೆನೆ ಹಿಸ್ಟ್ರಿನ ಎಲ್ಲಿವರೆಗೆ ಪಾಠ ಹೇಳಿದೆ ಅಂದ್ರೆ ರಾಜಶೇಖರ್ ಸರ್ ಬೆಲ್ಲೋಡಿಗಳು ಮಾಡಿದ್ವಿ ಸರ್, ಅದು ಇದು ನಾನು ಬಾಳ. ಆದ್ರಿಂದ ಹೊಟ್ಟೋದು ಭಾರ್ಗವಿ ಎಲ್ಲೆಲ್ಲಿ ನಡೀತಾ ಇದ್ದಾವ? ಸರಿ, ಎಸ್. ಅಂದ್ರೆ ನೀವೆಲ್ಲ ಕದ್ದು ಮುಚ್ಚಿ ಎಲ್ಲ ನೇರವಾಗಿ ಟಿವಿ ನೋಡ್ತಾ ಇದ್ದೀರಿ ಅನ್ನೋದಕ್ಕೆ ಸಾಕ್ಷಿಗಳು ನಮ್ಮ ಹತ್ರ ಬೇಕಾದಷ್ಟು ತೆಗೀರಿ ಸರ್. ಸಾಯಂಕಾಲ ಆದ್ಮೇಲೆ ಹಂಗೋ ಹಿಂಗೋ ಮಾಡಿ ಹಿಡಕ್ ಬಿಡ್ತೀವಿ. ಇಲ್ಲಾಂದ್ರೆ ನಿಮ್ಮ ಅಮ್ಮನ ಮೊಬೈಲ್ ಕಿತ್ಕೊಂಡು ರೂಮಲ್ಲಾದ್ರೂ ಹಿಂಗೆ ಓಡಿಸ್ಬಿಡೋದು. ಒಂದು ಸ್ವಲ್ಪ ಐಲೆಟ್ಸ್ ನೋಡ್ಕೋಬೇಕಲ್ಲಪ್ಪ. ಗಿಲ್ಲಿ ನಟನ್ನ, ಅದಕ್ಕೆ ಗಿಲ್ಲಿ ನಟನ್ ನೋಡಿದ್ರೆ, ಗಿಲ್ಲಿ ನಟನ್ ನೋಡಿದ್ರೆ ಯಾರು ಸರಿ, ಗಿಲ್ಲಿ ನಟ ಹೆಸರು ಮಾಡ್ದ, ಎಲ್ಲ ಮಾಡ್ದ, ದಸ್ಬಿಟ್ಟು ಅದ್ರ ಬಗ್ಗೆ ನಮ್ದು 2 ಮಾತಿಲ್ಲ. ಗಿಲ್ಲಿ ನಟ ಅಲ್ಲಿ, ಗಿಲ್ಲಿ ನಟ ಓ ಗಯ, ಬೆಳಿಗ್ಗೆ ಹೇಳಿದ್ನಲ್ಲ ಕಥಂ ಗಯ, ಟಾಟಾ ಬಾಯ್ ಬಾಯ್. ಅದರಿಂದ ಒಂದು ಸಾಧ್ಯವಾದಷ್ಟು ಮೊಬೈಲ್ ಟಿವಿ ಸಾಧ್ಯವಾದಷ್ಟು ಖಂಡಿತ ಬಿಡಲೇಬೇಕು. ಯಾಕೆ
ಟೈಮ್ ನೋಡೋಕೆ ಅಂದ್ಬಿಟ್ಟು ಮೊಬೈಲ್ ತಗೊಂಡಿರ್ತೀರಿ ನೀವು. ಅಂದ್ರೆ ಟೈಮ್ ಹೋಗೋದೇ ಗೊತ್ತಿರೋದಿಲ್ಲ, ಎಲ್ಲೆಲ್ಲ ಹೊರಗೋಗ್ಬಿಟ್ಟಿರ್ತದೆ ಅದು. ಒಂದ್ಸಾರಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬೆರಳಿಂಗ್ ಅಂದ್ರೆ ಆಧಾರ್ ಕಾರ್ಡು ತಗೋತಾ ಇಲ್ಲ ಈಗ. ಯಾಕಂದ್ರೆ ಮೊಬೈಲ್ ಪಾತ್ರೆ ಉಜ್ಜಿ ಮಸಿ ಕುತ್ಕೊಬಿಡೋದು ನಮ್ಮ ಓದಿರ್ಗೆ ಪಾಪ. ಈಗ ನಿಮ್ಗೆ ಹಂಗಲ್ಲ, ಉಜ್ಜಿ ಹೋಗ್ಬಿಡ್ತಾ ಇದೆ. ಹಂಗಾಗಿದೆ ನಿಮ್ಮ ಪರಿಸ್ಥಿತಿ. ರೋಗದ ಸೋಂಕು ಕಂಡು ಬಂದಲ್ಲಿ ತಕ್ಷಣ ನೀವು ವೈದ್ಯರನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಒಳ್ಳೆಯದು, ಯಾಕೆಂದ್ರೆ ಅದು ಬಹಳ ಇಂಪಾರ್ಟೆಂಟ್. ಓಕೆ, ಮುಂದೆ ಹೋಗೋಣ. ಆದ್ರಿಂದ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು ನೀವು, ಇಲ್ಲಾಂದ್ರೆ ಕಷ್ಟ ಆಗ್ತದೆ ಅಂತಕ್ಕಂಥ ವಿಚಾರಗಳು. ಓಕೆ, ಮುಂದುವರ್ಕೊಂಡು ಹೋಗೋಣ. ಮುಖ್ಯ ಪರೀಕ್ಷೆಗೆ ಹಾಜರಾಗುವ ಮುನ್ನ ನಾವು ಮಾಡಬೇಕಾದ ಕೆಲಸಗಳಿದೆ. ದೇವಸ್ಥಾನಕ್ಕೆ ಹೋಗಿ ತಲೆ ಬಳಸ್ಕೊಳ್ಳೋದು ಸರ್, 2 ವರ್ಷ ಕೊಯ್ಕೊಂಡು ಹೋಗ್ಬಿಟ್ಟು ತಿನ್ಕೋಬಾರದು ಸರ್, ನೋ, ಅದಲ್ಲ. ಪರೀಕ್ಷೆಗೆ ನೀವು ಹೋಗ್ಬೇಕಂದ್ರೆ ಶಿಕ್ಷಣ ಇಲಾಖೆ ನೀಡಿರುವ ಪಠ್ಯ ಪುಸ್ತಕದ ಮೇಲೆ ನೀವು ಏಕಸ್ವಾಮ್ಯತೆ ಸಾಧಿಸಬೇಕು. ಸರ್ ನೋಟ್ಸ್ ಕೊಡಿ ಸರ್, ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಸರ್. ಸರಿ, ಅದ್ಯಾವುದೋ ಗೈಡ್ ಕೊಟ್ಟಿದ್ದಾರೆ ಅಂತಲ್ಲ ಸರ್, ವಿಕ್ರಮ್ ಗೈಡು, ChatGPT ಬರ್ತಾರೆ ಅಂತದೋ, google.com ಕೇಳಿ ಹೇಳ್ಕೊಟ್ಟದೋ. ಪ್ರೀತಿ ವಿದ್ಯಾರ್ಥಿಗಳೇ, ನಾನು ತಮಾಷೆಗೆ ಹೇಳ್ತಾ ಇದ್ದೀನಿ, ಆದ್ರೆ ಸತ್ಯ. ಸರ್ಕಾರ ಶಿಕ್ಷಣ ಇಲಾಖೆ ಕೊಟ್ಟಿರ್ತಕ್ಕಂಥ ಪಠ್ಯ ಪುಸ್ತಕ ಯುವರ್ ಮದರ್ ನಿಮ್ ತಾಯಿ ಇದ್ದಂತೆ, ಅರ್ಥ ಮಾಡ್ಕೊಳ್ಳಿ. ಉಳಿದವರು ಯಾರು ಸಹ ಆ ಮಟ್ಟದ ಪ್ರೀತಿಯನ್ನ ಸಾಧಿಸಲಿಕ್ಕೆ ತೋರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನೆಲ್ಲ ಪದ ಬಳಸಿದ್ದೀನಿ, ಪಠ್ಯ ಪುಸ್ತಕದ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಬೇಕು. ಬರೀತೀವಿ ಸರ್ ಅದರ ಮೇಲೆ ಏಕಸ್ವಾಮ್ಯತೆಯನ್ನು ಸಾಧಿಸಿದ್ದೇವೆ. ನೋ, ಎವ್ರಿ ಡೇ ಅದನ್ನ ಓದ್ತಾ 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 ಕಣ್ಣು ಮುಚ್ಕೊಂಡು ಕೇಳಿದ್ರೆ ಇಷ್ಟನೇ ಪುಟದಲ್ಲಿ ಈ ವಾಕ್ಯ ಇದೆ ಅಂತ ಹೇಳಬಲ್ರಿ. ಕನ್ನಡದ ಬಗ್ಗೆ ಗಿರಿಸರ ಹೇಳಿದ್ರು, ಕನ್ನಡದಲ್ಲಿ ಒಂದು ಮಾತು ಅದು ಹೇಳಿ ಅಂತ ಹೇಳಿ. ಪ್ರಶ್ನೆ ಬರೀತಾ ಇದ್ದೀರಲ್ವಾ, ಪ್ರಶ್ನೆಗೆ ನೀವು ಏಕಸ್ವಾಮ್ಯತೆ ಸಾಧಿಸಿದ್ರೆ ಏನ್ ಮಾಡ್ತೀರಿ ಗೊತ್ತಾ? ಕವಿಯ ಒಂದು ಪದ್ಯವನ್ನು ಕೋಟ್ ಮಾಡ್ತೀರ. ಬೇರೆಯವರಿಗೆ 3 ಮಾರ್ಕ್ಸ್ ಬರೋದ್ರಲ್ಲಿ ನಿಮ್ಗೆ 5 ಮಾರ್ಕ್ಸ್ ಬರುತ್ತೆ. ಯಾಕೆ? ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ವ್ಯಾಲ್ಯೂಯೇಟರ್ ಏನ್ ಮಾಡ್ತಾರೆ ಅಂದ್ರೆ ಆ ಬರವಣಿಗೆ ಅಬ್ಸರ್ವ್ ಮಾಡ್ತಾರೆ. ವಿದ್ಯಾರ್ಥಿ ನಿಜವಾಗಿಯೂ ಓದಿದ್ದಾನೆ ಅನ್ನೋದಕ್ಕೆ ಅದು ಪುರಾವೆ ಇದ್ದ ಹಾಗೆ. ಅದಕ್ಕೆ ನೀವು ಪಠ್ಯ ಪುಸ್ತಕದ ಮೇಲೆ ಬಹಳ ಪ್ರಮುಖವಾಗಿ ಏಕಸ್ವಾಮ್ಯತೆಯನ್ನು ಸಾಧಿಸಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಅಂಕಗಳ ಕಡಿತ ಆಗ್ತದೆ. ಸರ್ ನಾವು ಬರ್ದಿದ್ದ ಸರ್, ಆದ್ರೆ ಮಾರ್ಕ್ಸ್ ಕೊಡ್ಲಿಲ್ಲ ಸರ್. ಯಾಕೆ ಕೊಡ್ಲಿಲ್ಲ ಸರ್ ಅಂತ ಮುಂದೆ ಹೇಳ್ತೀನಿ, ದಯಮಾಡಿ ಬರ್ಕೋಬೇಕಿದನ್ನ. ಅವಳು ಬರೆದ್ರಿಂದ ನಾನು ಬರೆದಿದ್ದೀನಿ, ನನ್ಗೆ ಕೊಟ್ಟಿಲ್ಲ. ಈ ಕ್ವಶನ್ ನೀವು ಕೇಳಬೇಕು. ಇದಾದ್ಮೇಲೆ ಗಿರಿ ಸರ್ ನೀವು ಇದಕ್ಕೆ ಕೇಳಿ ನಾವು ಮಾಡೋ ತಪ್ಪೇನು ಅಂತ ಹೇಳಿ. ಇಂದಿನ ಸಾಲಿನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ತಂದಿಟ್ಕೊಳ್ಳೋದು ಒಳ್ಳೆಯದು. ಲಿಸನ್, ಗಿರೀಶ್ ಸರ್ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಯಾರೇ ಚೆಲುವೆ ಇದ್ದಾಗ 3 ದಿನದಿಂದ ನಮ್ದು ಅವ್ರದ್ದು ಮಾತುಕತೆ ಮೊಬೈಲ್ನಲ್ಲಿ. ನೆನ್ನೆ ಕೇಳಿದೆ, ಯಾಕೆ ಸರ್ ನಿಮ್ದು ಲೊಕೇಶನ್ ಕಳಿಸ್ಬಿಡಿ ಸರ್ ಅಂತ. ಹೌದಾ, ಯಾಕೆ ಸರ್? ಒಂದು, ನಮ್ಮ ಊರಿನಿಂದ ಇಲ್ಲಿಗೆ ಬರ್ಲಿಕ್ಕೆ ಮಾರ್ಗ, ನಮ್ಮ ಊರಿನಿಂದ ಇಲ್ಲಿಗೆ ಬರ್ಲಿಕ್ಕೆ ಟೈಮ್ ಎಷ್ಟಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಆಲೋಚನೆ. ಇದಾಯ್ತು. ನೆಕ್ಸ್ಟ್ ಟೈಮ್ ಮತ್ತೆ ಗಿರೀಶ್ ಸರ್ ಇದೇ ಪ್ರಾರಂಭಕ್ಕೆ ಕರೀತಾರೆ, ಇದೇ ಕಾರ್ಯಕ್ರಮ ಇದೇ ಸಮಾರಂಭ ಕರೀತಾರೆ. ನಾವು ಆ ದಿನ ಲೊಕೇಶನ್ ಕೇಳೋದಿಲ್ಲ. ಎಸ್ ಆರ್ ನೋ? ವೈ? ಯಾಕೆಂದ್ರೆ ಈಗಾಗಲೇ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಮೈಸೂರಿನಿಂದ ಇಲ್ಲಿಗೆ ಬರ್ಲಿಕ್ಕೆ ನನ್ನ ಟೈಮ್ ಎಷ್ಟಾಗ್ತಾ ಇದೆ, ಎಲ್ಲೆಲ್ಲಿ ಸ್ಟಾಪ್ಗಳಿದೆ, ಎಲ್ಲೆಲ್ಲಿ ಹೋಟೆಲ್ಗಳಿದೆ, ಎಲ್ಲಿಂದ ಟೀ ಸ್ಟಾಲ್ಗಳಿದೆ, ಯಾವ ಕ್ರಾಸ್ ನಲ್ಲಿ ಎಲ್ಲಿ ಹೋಗ್ಬೇಕು ಎಲ್ಲ ನಮಗೆ ಮೈಂಡ್ ಅಲ್ಲಿ ಮ್ಯಾಪಿಂಗ್ ಆಗೋಗಿದೆ. ತದಾಕ್ಷಣ ಏನ್ ಮಾಡ್ತೀವಿ ಅಂದ್ರೆ ನನ್ನಲ್ಲಿ ಕಾರ್ನಲ್ಲಿ ಕುಳಿತುಕೊಳ್ತೀನಿ, ನನಗೆ ಬೇಕಾದಂತ ಪರಿಕರಗಳೆಲ್ಲ ತಗೊಳ್ತೀನಿ, ಸುಸಮಯಕ್ಕೆ ಬಂದು ಹೇಳ್ತೀನಿ. ಈಗ ಹೇಳಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದುವುದರಿಂದ ಲಾಭ ಇದೆಯೋ ಇಲ್ವೋ? ಇದೆ, 100% ಇದೆ. ದಯಮಾಡಿ, ಯಾಕೆಂದ್ರೆ ಅದೇ ಪ್ರಶ್ನೆ ಬರದೇ ಇರಬಹುದು, ಅದರ ಪ್ಯಾಟರ್ನ್ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಅದೇ ಪ್ರಶ್ನೆಗಳನ್ನ ಕೆಲವೊಮ್ಮೆ ತಿರುಗ ಮಾಡಿ ಕೇಳಿರ್ತೀವಿ. ಭಾರತದ ವ್ಯವಸಾಯವನ್ನ ಮಳೆಯೊಂದಿಗೆ ಆಡುವ ಜೂಜಾಟ ಎಂದು ಕರೆಯುತ್ತೇವೆ. ಹೇಗೆ ವಿವರಿಸಿ? ವ್ಯವಸಾಯದ ಸಂಕಷ್ಟಗಳನ್ನ ಆರ್ಥಿಕ ತಜ್ಞರು ಏನೆಂದು ವರ್ಣನೆ ಮಾಡಿದ್ದಾರೆ ಬರೆಯಿರಿ. ಎರಡಕ್ಕೂ ಒಂದೇ, ಓಲ್ಡ್ ವೈನ್ ನ್ಯೂ ಬಾಟಲ್. ಹಳೆ ಹೆಂಡ, ಬಾಟಲ್ ಶೇಪ್ ಚೇಂಜ್ ಮಾಡಿದೀವಿ ಅಷ್ಟೇ ನಾವು. ಓಕೆ,
ಎಸ್, ಆದ್ರಿಂದ ಪ್ರಶ್ನೆ ಪತ್ರಿಕೆ ಈಗಾಗಲೇ 100ಕ್ಕೆ 100 ಅಂಕ ಬಂದಿರುವ ಉತ್ತರ ಪತ್ರಿಕೆಗಳನ್ನ ಗಮನಿಸಬೇಕಾಗುತ್ತೆ. ಒಂದು, ನಿಮ್ಗೆ ಆಸೆ ಬರುತ್ತೆ. ನಿಮ್ಮ ಅಮ್ಮದಿರು ಏನ್ ಮಾಡ್ತಾರೆ ಹೇಳಿ? ಮನೆ ಕಟ್ಟಬೇಕಾದ್ರೆ ಬುದ್ಧಿ ತಗೊಂಡು ಹೋಗಿ ಅವೈನ್ ಕರ್ಕೊಂಡು ದರ 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 ಅಂತ ಮನೆ ಕೊಡಲ್ಲ. ನಿಮ್ಮ ಅಮ್ಮನಿಗೆ ಎಷ್ಟು ಮನೆ ತಿರುಗಿದ್ರು ಸಮಾಧಾನ ಇಲ್ಲ. ಗಂಡನ ಜೊತೆ ಸೇರ್ಕೊಂಡು ಒಂದು 10 ಮನೆ ತಿರುಗಿಸಿ ಅವೈ ಸುಸ್ತು ಮಾಡಿ ಗ್ಲೂಕೋಸ್ ಬಾಟ್ಲ್ ಹಾಕೊಂಡು ಮಾಡ್ಬಿಟ್ಟಿರ್ತಾರೆ. ನೀವು ನನಗೆ ಕೇಳ್ಬಿಡಬೇಡಿ, ನಿಮಗೂ ಚೆನ್ನಾಗಿ ಅನುಭವ ಆಗಿದೆಯಷ್ಟೇ ಆಗಿರುತ್ತೆ. ಇಷ್ಟೆಲ್ಲ ಪಾಠ ಹೇಳ್ತಾ ಇರೋದು. ಓ ಸಿನಿಮಾ ಹೆಂಡ್ತಿದ್ದು ನಂಬರ್ ಕೊಟ್ಟಿರಾ? ಆಯ್ತು, ಸಾಯಂಕಾಲ ಕರೆದ್ಬಿಟ್ಟು ಐತಿ ಪಾಠ. ಸಮಾಧಾನ ಸಮಾಧಾನ ಸಮಾಧಾನ. ಸ್ವಾಮಿಗಳಿಗೆ ಇಲ್ಲಿಂದ ಬಂದಾದ ಉತ್ತರ. ಯಾಕೆ ಹೀಗೆ ಅಂದ್ರೆ ಆ ಎಲ್ಲ ಮನೆಗಳ ಒಂದು ಸ್ಕೆಚ್ ಅನ್ನು ತಗೊಂಡು ಬರ್ತಾರೆ. ಮೇಸ್ತ್ರಿ ಬಗ್ಗೆ ತಿಳ್ಕೊಳ್ತಾರೆ, ಕಬ್ಬಿಣದ ರೇಟ್ ಬಗ್ಗೆ ತಿಳ್ಕೊಳ್ತಾರೆ, ಗಾರೆ ಬಗ್ಗೆ ತಿಳ್ಕೊಳ್ತಾರೆ, ಮತ್ತೆ ಅಲ್ಲಿ ಮಾಡಿರ್ತಕ್ಕಂಥ ಡಿಸೈನ್ ಬಗ್ಗೆ ತಿಳ್ಕೊಳ್ತಾರೆ, ಮರ ಮುಟ್ಟುಗಳ ಬಗ್ಗೆ ತಿಳ್ಕೊಳ್ತಾರೆ. ಎಸ್, ಅವನು ಮಾಡಿರುವ ಎಡವಟ್ಟು ನಮ್ಮ ಮನೇಲಿ ಆಗಬಾರ್ದು. ಹೌದಾ? ಎಸ್, ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಅದ್ಭುತವಾದ ಅಂಕಗಳನ್ನು ಪಡೀಲಿಕ್ಕೆ ಮಾನಸಿಕವಾಗಿ ಸಿದ್ಧವಾಗ್ತೀವಿ. ಎಸ್, ಭಾನುವಾರಗಳಿರುವುದು ನಮ್ಮ ರಿಲ್ಯಾಕ್ಸೇಷನ್. ನೋ, ರಿವಿಷನ್ ಡೇ. ಅವತ್ತೊಂದು ಮತ್ತೆ ಪದ ಬಂತಲ್ಲಪ್ಪ, ಅಯ್ಯೋ ಇಷ್ಟೊಂದಿದೆ, ಕರಗಿಸಲಾರದಷ್ಟು ಸಬ್ಜೆಕ್ಟ್ ಇದೆ, ಏನ್ ಮಾಡೋದು ಅಂತ ಚಿಂತನೆ ಮಾಡ್ತಿದ್ವಲ್ಲಪ್ಪ. ಇಂಥ ಟೈಮನ್ನು ಅದಕ್ಕೆ ಬಳಕೆ ಮಾಡಿಕೊಂಡು ಅಳಿದುಳಿದ ಸಬ್ಜೆಕ್ಟ್ಗಳನ್ನ ಓದ್ಕೊಂಡು ರಿವಿಷನ್ ಮಾಡ್ಕೊಂಡ್ರೆ ನಮಗಿರ್ತಕ್ಕಂಥ ಭಾರ, ಒತ್ತಡ ಕಡಿಮೆ ಆಗ್ತದೆ. ಎಸ್, ಮನಸ್ಸು ಬಹಳ ಪ್ರಫುಲ್ಲವಾಗುತ್ತೆ. ಹೌದಾ? ಹೌದಲ್ಲ? ಪರೀಕ್ಷೆಗೆ ಹಾಜರಾಗುವ ಮುನ್ನ ದಿನ ನಾವು ಹೇಗಿದ್ರೆ, ಇನ್ನೇನು ಯುದ್ಧ ಬಂದ್ಬಿಡ್ತು, ಇಲ್ಲಿದೆ ಸುರು, ಅದೇ ಸರ್ ಕತ್ತಿ ಕಟಾರಿ ಎಲ್ಲ ತಟ್ಟಿಸ್ತು ಬಂದು ಮಡಿಕಂಡೆ ನಾವು ಪರೀಕ್ಷೆಗೆ ಅಗತ್ಯವಿರುವ ಪರಿಕರಗಳನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕು. ಅಲ್ಲೋಗ್ಬಿಟ್ಟು ಅವಲೊಬ್ಬರು ಬಾಯ್ ಬಿಡ್ಕೊಳ್ಳೋದು, ಸರ್ ಅಡ್ಮಿಷನ್ ಟಿಕೆಟ್ ಅಮ್ಮವು ಆಗದ್ಬಿಟ್ಟವಳೆ ಸರ್, ನಮ್ಮ ಅಪ್ಪನು ಹೋಗೋದು 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 ರೂಢಿ ಆಗ್ಬಿಟ್ಟು ನಾನು ಕೊಟ್ಟಿರುವ ಆಗದು ಇಟ್ಬಿಟ್ಟವಳೆ ಸರ್, ಅದರೊಳಗೆ ಅಡ್ಮಿಷನ್ ಟಿಕೆಟ್ ಇತ್ತು ಸರ್, ಹೋಗ್ಬಿಟ್ಟದೆ ಸರ್. ಏನ್ ಮಾಡೋದು ಈಗ? ಗಾಬರಿ ಆದ್ರಿ ಇದು ಬದವು ಮಾಡ್ತಾರೆ. ಎಷ್ಟೋ ವಿದ್ಯಾರ್ಥಿಗಳ ಸಮಸ್ಯೆ ಇದು. ಪರೀಕ್ಷೆಗೆ ಏನೆಲ್ಲ ಬೇಕು ಸರ್? ಆರ್ಲಿಕ್ಸ್ ಬೇಕು ಸರ್, ನೋ, ಪೆನ್ನುಗಳು ಬೇಕಾಗ್ತದೆ. ಪೆನ್ನು ಸ್ವಲ್ಪ ಬರದಿಟ್ಕೊಳ್ಳೋದು ಒಳ್ಳೆಯದು. ಯಾಕೆಂದ್ರೆ ಸ್ವಲ್ಪ ಬರೆದಾಗ ನಿಮಗೆ ಅದು ಬೇಗ ಬಹಳ ಸ್ಪೀಡ್ ಆಗಿ ಹೋಗುತ್ತೆ. ಸ್ಕೇಲ್ಗಳು ಬೇಕಾಗುತ್ತೆ, ಕಾಂಪಸ್ಗಳು ಬೇಕಾಗುತ್ತೆ, ಎರೇಸರ್ ಬೇಕಾಗುತ್ತೆ, ಪೆನ್ಸಿಲ್ ಬೇಕಾಗುತ್ತೆ. ಸರ್ ಕಾಂಪಸ್ ಇಸ್ಕೊಡಿ ಸರ್, ತಲೆ ಮೇಲೆ ಹೊಡ್ಕೊಳ್ತಾರೆ. ಯಾಕೆಂದ್ರೆ ಎಕ್ಸಾಮ್ ಅಲ್ಲ, ನಂಟಸ್ತಿಕೆ ಮಾಡಕ್ ಬಂದಿದ್ರೆ ನೀವು ಚಿಕ್ಕವರ ಸಂಬಂಧ ಬೆಳೆಸಕ್ ಬಂದಿದ್ರೇನ್ರಿ? ಇಲ್ಲ ವಿದ್ಯಾಶಾಸ್ತ್ರಕ್ಕೆ ಬಂದಿದ್ದೀರಾ, ಧಾರಶಾಸ್ತ್ರಕ್ಕೆ ಬಂದಿದ್ದೀರಾ? ಬಂದು ಉಣ್ಕೊಂಡು ಹೋಗಿ ಏನಕ್ಕೆ? ಪರೀಕ್ಷಾ ಹಾಲ್ ಅದು, ಒಬ್ರಿಗೊಬ್ರು ಮಾತಾಡೋಂಗಿಲ್ಲ, ಕ್ಯಾಮ್ರಾ ನೋಡ್ತಾ ಇರ್ತವೆ. ಅವ್ರಿಗೆ ಬೈತಾರೆ ಕರೆಸ್ಬಿಟ್ಟು, ಏನಿದು ವಸಿಸ್ತು ಅಂದ್ರೆ ನಿಮ್ಮಿಂದ ಅವ್ರು ಬಯಸ್ಕೊಳ್ಳ, ಅದಕ್ಕೆ ಸ್ಟಿಕ್ ಮಾಡ್ಬಿಟ್ಟು ತಿರುಗಾಗಿಲ್ಲ ಕರ್ಕೊಂಡು ಹೋಗ್ರಿ ಅಂತ. ಬಹಳ ಮುಖ್ಯವಾಗಿ ಕೈ ಗಡಿಯಾರ ಇರಬೇಕು. ಯಾಕೆ ಸರ್? ನಮ್ಮ ಟೈಮ್ ಸರಿ ಇಲ್ಲಲ್ಲ ಸರ್, ಆವಾಗ ನೋಡ್ಕೊಳ್ಳೋಕ್ಕೆ ಸರ್. ನೋ, ಯಾಕೆ ಅಂತ ಹೇಳ್ತೀನಿ, ಟೈಮ್ ಬಹಳ ಅದ್ಭುತವಾಗಿದೆ. ಹಾಗಾಗಿ ಅಲ್ಲಿ ಬರ್ತಿದ್ದೀನಿ, ಕೈ ಗಡಿಯಾರ ಇತ್ಯಾದಿ ಇತ್ಯಾದಿ ಎಲ್ಲ ತಗೋಬೇಕು. ಸಂತೋಷವಾಗಿರ್ಬೇಕು. ಪರೀಕ್ಷೆಯೇ ಇನ್ನೊಂದು ಒಂದು ಕೈ ನೋಡಿಕೊಳ್ಳುತ್ತೇವೆ, ಸರಿನಾ ಸರ್? ನೋ, ಯಾಕೆಂದ್ರೆ ನೀವು ಯಾವಾಗ ಪ್ರೆಸರ್ ಒಳಗಾಗ್ತೀರ, ನಾನು ಮೊದಲೇ ಹೇಳಿದೆ, ನಮ್ಮ ಮನಸ್ಸು ಅದ್ಭುತವಾದಂತಹ ಒಂದು ಯಂತ್ರ. ಅದೇನ್ ಮಾಡುತ್ತೆ ಅಂದ್ರೆ ನಕಾರಾತ್ಮಕ ಯೋಚನೆ ಮಾಡಿ ಪ್ರೆಸರ್ ಉಂಟಾದ್ರೆ ಇರೋದೆಲ್ಲ ಹೊಟ್ಟೋಗ್ಬಿಡುತ್ತೆ. ಎಷ್ಟು ಬೇಕಾದ್ರೂ ತುಂಬಿಕೊಳ್ಬಹುದು, ನಿಮ್ಗೆ ಸಂತೋಷವಾಗಿದೆ. ಗಾಬರಿ ಆದ್ರೆ ಯಾವ ಕಡೆ ಬೇಕಾದ್ರೂ ತಿರುಗಿಕೊಳ್ಬಹುದು. ಆದ್ರಿಂದ ಪರೀಕ್ಷಾ ದಿನ ಸಂಪೂರ್ಣ ಓದುವುದನ್ನು ಬಿಟ್ಟು ಪಕ್ಷಿ ನೋಟದಂತೆ ಮನನ ಮಾಡಿಕೊಳ್ಳಬೇಕು. ಇಡೀ ಪುಸ್ತಕ ತಿರುಗಾಗಕ್ಕಾಗುತ್ತಾ? ನಾವು ಸ್ಟಾರ್ಟಿಂಗ್ ಇಂದ ಓದಿ ಇದ್ರೆ ಜಸ್ಟ್ ಹಿಂಗ್ ನೋಡ್ತಾ ನೋಡ್ತಾ ಏನ್ ಮಾಡುತ್ತೆ, ಅದು ಸ್ಪೀಡಾಗಿ ವರ್ಕ್ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವೆಲ್ಲ ಸ್ಕೂಟರ್ ಓಡಿಸ್ತಾ ಇರ್ತೀರಿ, ಏನ್ ತರ ಅಂತ ಭಯ. ಓಡಿಸ್ತಾ ಎಸ್ ಆರಾಮ ಓಡಿಸ್ಬಿಡ್ತೀರಿ. ಸಮಾಧಾನ.
ಪಕ್ಕದೊಳಗಲ್ಲ, ಸಾರಿ, ದೇವಸ್ಥಾನ. ದೇವಸ್ಥಾನ ಮಾಮಿ, ಹಾ, ಅವರೇ ನಮ್ಮ ಅಯ್ಯಪ್ಪ ಸ್ವಾಮಿ. ಎಸ್, ಆ ದೇವಸ್ಥಾನ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಹೇಗೆ ಗೊತ್ತಾಯ್ತು? ವೈ, ಹೇಗೆ ಗೊತ್ತಾಯ್ತು? ದಿನ ಅದೇ ರೋಡಲ್ಲಿ ಓಡಾಡಿ ಓಡಾಡಿ ಇಂಥ ಜಾಗ ಬಂದ ತಕ್ಷಣ ನಿನ್ ಮೈಂಡ್ ಸೆಟ್ ಹೇಳ್ಬಿಡುತ್ತೆ, ಇಲ್ಲಿ ದೇವಸ್ಥಾನ ಇದೆ, ಒಂದು ನಮಸ್ಕಾರ ಆಗು ಅಂತ ಹೇಳಿ. ಇದ್ದಕ್ಕಿದ್ದಂತೆ ನನ್ನ ಗಾಡಿ ಸ್ಪೀಡ್ ಆಗಿ ಬರ್ತಾ ಇದೆ, ಎಲ್ಲೋ ಒಂದು ಜಾಗದಲ್ಲಿ ಒಂದು ಸಣ್ಣ ಬ್ರೇಕ್ ಪೆಡಲ್ ಮೇಲೆ ಕಾಲ್ ಇಡ್ತೀರಾ, ಸ್ಲೋ ಆಗುತ್ತೆ, ಅಲ್ಲೊಂದು ಅಂಶ ಇದೆ ಅಂತ ಹೇಳಿ ನಿನ್ನ ದೇಹ ಮತ್ತು ನಿನ್ನ ಮನಸ್ಸು ಎರಡು ಅಡ್ಜಸ್ಟ್ ಆಗ್ಬಿಟ್ಟಿರ್ತವೆ. ಈ ಪ್ರಾರಂಭದ ದಿನಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ ಆದ್ರೆ ಪರೀಕ್ಷಾ ಹಿಂದಿನ ದಿನ ಜಸ್ಟ್ ಈಗ ನೋಡ್ಕೊಂಡು ಹೋಗ್ತಾರೆ ಸಾಕು, ಎಲ್ಲ ಮೆಮೊರಿ ಪವರ್ ಆಗಾಗ ಬರ್ತಾನೆ ಇರ್ತದೆ. ಅದ್ಭುತವಾದಂತ ಆಲೋಚನೆ. ಆಗ ರಾಮನು ಗಾಡಿಗೆ ಹೋದನು, ಭೀಮನು ಬೀಡಿಗೆ ಹೋದನು ಅಂತ ಹೇಳಿದ್ರೆ ಹೋದ್ರೆ ಅಲ್ಲಿಗೆ ನಮ್ಮ ಕತೆ ಮುಗೀತು. ಹಾಗಾಗಿ ಪರೀಕ್ಷಾ ಪಿಕ್ನಿಕ್ ಇದ್ದಂತೆ ಇರಬೇಕೆ ಹೊರತು ಭಯ ತರಬಾರ್ದು. ಅದೇ ಟೂರ್ಗೆ ಹೋಗ್ಬೇಕಾದ್ರೆ ನಿದ್ದೆ ಮಾಡ್ತಾರೆ, ನೀವು ನಿದ್ದೆ ಮಾಡ್ತೀರಂದ್ರೆ ಯಾವ ಕಾರಣಕ್ಕೆ ನಿದ್ದೆ ಮಾಡೋದಿಲ್ಲ. ನೆನ್ನೆ ಬಟ್ಟೆ ಎಲ್ಲ ಹೋಗೋದ್ರೆ ಏನು ಮಾಡ್ಕೊಂಡಿರ್ತೀರಿ, ಅಮ್ಮ ಕಸ ಹೊಡಿಲ್ಲ, ಯಾಕೆ ಇನ್ನೊಂದು 20 ರೂಪಾಯಿ ಕೇಳ್ಬೋದಲ್ಲ, ಡ್ಯಾಡಿ ಎಮ್ಮೆ ನೀರು ಕೊಡ್ಲಾ ಅಂತ. ನಿಮ್ ತಂದೆಗೆ ಆಶ್ಚರ್ಯ, ನನ್ನ ಮಗನಿಗೆ ಅದು ಯಾವ ದೇವ್ರು ಪೂರ್ತಿ ಕೊಟ್ಬಿಟ್ಟಿದ್ದಾರಪ್ಪ, 100 ರೂಪಾಯಿ ಕಿತ್ಕೋಬೇಕಲ್ಲ. ಎಸ್, ಆ ಪಿಕ್ನಿಕ್ ಹೋಗಿರುವಂತ ಸಂತೋಷ ಪರೀಕ್ಷೆಗೆ ಯಾಕಿಲ್ಲ ನಿಮಗೆ? ಅರ್ಥ ಮಾಡ್ಕೊಂಡು ನಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕು ಅಂತ ಹೇಳಿ, ಆಯ್ತಾ? ಪರೀಕ್ಷೆ 100ಕ್ಕೆ 100 ಅಂಕ ಪಡೆಯಲು ಈಗ ನಾವೇನ್ ಮಾಡ್ಬೇಕಂತ ಇಷ್ಟೆಲ್ಲ ನಿಮ್ಮನ್ನ ನೀವು ರೆಡಿ ಮಾಡಿದ್ರಲ್ಲ, ತಾಂತ್ರಿಕವಾಗಿ ಏನ್ ಮಾಡ್ಬೇಕು ಅಂತ ನೋಡಿ. ಬಹಳ ಇಂಪಾರ್ಟೆಂಟ್. ಕೊಟ್ಟಿರುವ ಪ್ರಶ್ನೆಗಳನ್ನ ಸರ್ 2 ಸಾರಿ ಓದಲೇಬೇಕು. ರೂಲ್ ಸರ್? ಹೌದು ಸರ್, ರೂಲ್. ಯಾಕೆ ಓದ್ಬೇಕು? ಏನ್ ಕೊಟ್ಟ ತಕ್ಷಣ ಏನ್ ತಗೋ ಹೀಚ್ ಮಾಡ್ಕೊಡೋದು ಹಂಗೆ. ನಾನು ಪರೀಕ್ಷೆ ಹೋಗ್ಬೇಕಾದ್ರೆ ಸರ್ ನಮ್ಮ ತಂದೆ ಹೇಳಿದ್ರು, ಪರೀಕ್ಷೆ ನೀನೇ ಫಸ್ಟ್ ಬರಬೇಕು ಅಂತ. ನಾನೇನ್ ಮಾಡಿದೆ, ಅರ್ಧ ಗಂಟೆಗೆ ಆಚೆ ಬಂದ್ಬಿಟ್ಟೆ. ನಮ್ಮ ತಂದೆ ಫೋನ್ ಮಾಡಿದೆ, ಅಪ್ಪಾಜಿ ನಾನೇ ಫಸ್ಟ್ ಬಂದಿದ್ದೀನಿ. ಹೆಂಗ್ಲ ಬಂದೆ? ಇನ್ನು ಅರ್ಧ ಗಂಟೆ ಪೇಪರ್ ಕೊಟ್ಬಿಟ್ಟು ಬಂದ್ಬಿಟ್ಟೆ ಅಪ್ಪಾಜಿ. ನಮ್ಮ ಮಂಡ್ಯದ ಶೈಲಿ ಬೋಗಳವರ ಅವಿಂದ ಹೇಳಕ್ಕ ಸ್ವಾಮ ಮಾಡಬೇಡ ಕಾಲೇಜ್, ಆಮೇಲೆ ರೆಕಾರ್ಡಿಂಗ್ ಬರೆಯುತ್ತಾರೆ. ಹೌದು, ಫಸ್ಟ್ ಬರೋದಂದ್ರೆ ಅದಲ್ಲ. ಯಾಕೆ 2 ಸಾರಿ ವೆರಿ ಇಂಪಾರ್ಟೆಂಟ್ ಬರ್ಕೊಂಡಿದ್ದೇನೆ, ಇದು ಮೋರ್ ಇಂಪಾರ್ಟೆಂಟ್ ಈಗಲೇ ಇರೋದು. ಪ್ರಶ್ನೆ ಪತ್ರಿಕೆಗಳನ್ನ ನೀವು 2 ಸಾರಿ ಓದಲೇಬೇಕು. ಏನಾಗುತ್ತೆ ಚೇಂಜಸ್? ಏನಾಗುತ್ತೆ ಚೇಂಜಸ್? ಏನಾಗುತ್ತೆ ಅಂದ್ರೆ ಆ ಪ್ರಶ್ನೆಗಳೆಲ್ಲ ನಿಮ್ ತಲೆలో ಪ್ರಿಂಟ್ ಆಗ್ತಾ ಇರ್ತವೆ, ಅದಕ್ಕೆ ಆನ್ಸರ್ ಇನ್ನೊಂದ್ ಕಡೆ ರೆಡಿ ಆಗ್ತಾ ಇರ್ತದೆ. ಒಂದ್ಸಾರಿ ಓದಿದಾಗ ಸ್ವಲ್ಪ ಭಯ ಅನ್ಸುತ್ತೆ. ಓದ್ತಾ ಆಮೇಲೆ ಏನಾಗುತ್ತೆ, ಎಸ್ ಎಲ್ಲ ಆನ್ಸರ್ಗಳು ನಿಮ್ ತಲೆಗೆ ಒಳಿಲಿಕ್ಕೆ ಶುರು ಆಗುತ್ತೆ. ಇನ್ನೊಂದ್ ಸ್ವಲ್ಪ ಓದಿದಾಗ ಸಮಾಧಾನ ಆಗುತ್ತೆ, ಅದೆಲ್ಲ ನಿಮಗೆ ಉತ್ತರಗಳು ಆರಾಮ ಬರುತ್ತದೆ. ಒಂದ್ ಸಣ್ಣ ಪೆನ್ಸಿಲ್ ತಗೋಬೇಕಾಗ ತಗೊಂಡು ಏನ್ ಮಾಡ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಅತ್ಯುತ್ತಮವಾಗಿ ಬರೆಯುವಂತ ಪ್ರಶ್ನೆಗಳು ಯಾವುದು ರೆಡಿ ಮಾಡ್ಕೋಬೇಕು ನೀವು. ಆ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರಗಳನ್ನ ಬರೀಬೇಕು. ಸರ್ ಇಲ್ಲೇ ಹೇಳ್ಬೋದು, ಏನ್ ಮಾಡ್ತಾನೆ ಅಂದ್ರೆ ಬರದೇ ಇರೋದಕ್ಕೆ ಎಲ್ಲ ಗೀಚ್ಕೊಂಡು ಹೋಗ್ಬೋದು. ಮನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಅತ್ಯುತ್ತಮವಾಗಿ ಬರುತ್ತೆ, ಇದರಲ್ಲಿ ನಾನು ಬರಿತೀನಿ, 5ಕ್ಕೆ 5 ಮಾರ್ಕ್ಸ್ ತಗೊಳ್ತೀನಿ, 3 ಮಾರ್ಕ್ಸ್ ತಗೊಳ್ತೀನಿ, 2ಕ್ಕೆ 2 ನಾನು ಬಡದೇ ಪಡಿತೀನಿ ಅಂತಕ್ಕಂಥದ್ದು ಮನೋಭಾವ ನಿಮ್ಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಮ ಮೊತ್ತ ಆಯ್ಕೆ ಮಾಡ್ಕೋಬೇಕು. ಬರೀಬೇಕು. ಬರದೇ ಇರೋದಕ್ಕೆ ಒಂದು ಸಣ್ಣ ಇಂಟು ಮಾಡ್ಕೊಡಿ, ಹೇಳ್ತೀನಿ. ಅದಕ್ಕೂ ಮೋರ್ ಇಂಪಾರ್ಟೆಂಟ್ ಇದೆ ನಾನು ಹೇಳಿದ್ದು ಸರ್. 100 ಮಾರ್ಕ್ಸ್ ನಮಗೆ ಬರಲ್ಲ, ಅವಳು ಬಂದಿದೆ. ಯಾಕೆಂದ್ರೆ ನಾವು ಮಾಡೋ ತಪ್ಪಿದೆ. ಯಾವ ಪ್ರಶ್ನೆಗೆ ಎಷ್ಟು ಟೈಮ್ ಕೊಡ್ಬೇಕು ಯೋಚನೆ ಮಾಡಿದ್ರಿ ನೀವು? ಖಂಡಿತ ಇಲ್ಲ. ಇವೆಲ್ಲರೂ ಫೇಲ್ ಆಗಿರೋದೇ ಇದರಲ್ಲಿ. 2 ಮಾರ್ಕ್ಸ್ ಕ್ವಶನ್ಗೆ ಅರ್ಧ ಪುಟ ಬರೀತೀರಿ. ಗಿರಿ ಸರ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಏನಾದ್ರು ಮಾಡಲಿ, ಸ್ವಾಮೀಜಿಯಿಂದ ಫೋನ್ ಮಾಡ್ತೀವಿ, ರಾಜಕಾರಣಿಯಿಂದ ಫೋನ್ ಮಾಡಿಸ್ತೀವಿ ಅಂತ ಅನ್ಕೊಳ್ಳಿ ನೀವು. ಒಂದು ಕಲ್ಪನೆ. 2 ಮಾರ್ಕ್ಸ್ ಇರ್ತಕ್ಕಂಥ ಕ್ವಶನ್ಗೆ ನಾವು 3 ಮಾರ್ಕ್ಸ್ ಕೊಡ್ಲಿಕ್ಕೆ ಆಗತ್ತಾ ಗಿರಿ ಸರ್? ನೆವರ್. ಕೊಡ್ಲಿಕ್ಕೆ ಆಗುತ್ತೇನ್ರಿ? ನೆವರ್, ಸಾಧ್ಯನೇ ಇಲ್ಲ. ಇಲ್ಲೇನಾಯ್ತು, ಅನಾವಶ್ಯಕವಾಗಿ ಉತ್ತರವನ್ನು ಬರೆದು ನಮ್ಮ ಸಮಯನ ನಾವೇ ಹಾಳು ಮಾಡ್ಕೊಂಡಿದೀವಿ. 1 ಅಂಕದ ಪ್ರಶ್ನೆಗೆ 1 ವಾಕ್ಯ ಅಥವಾ ಒಂದೇ ಪದದಲ್ಲಿ ಉತ್ತರಿಸಬೇಕು ನೀವು ಅಷ್ಟೇ. ಅದನ್ನ 5-6 ಪುಟದಲ್ಲಿ 5-6 ಲೈನು
10 ಲೈನ್ ಬರ್ಕೊಂಡು ಹೋದ್ರೆ ನಿಮ್ಮಂತ ಹೆಡ್ರು ಇನ್ನೊಬ್ರು ಇಲ್ಲ, ನೀವು ಹೇಳ್ತಾ ಇರೋದು ಸುಳ್ಳು ಅಂತ ನಾವೇ ಹೇಳ್ಬೇಕಾಗತ್ತೆ. ಭೀಮನು ದುರ್ಯೋಧನನನ್ನು ಹೇಗೆ ಕೊಂದನು? 2 ಪುಟಗಳಿಗೂ ಮೀರಿದ ಉತ್ತರ ಬರೆಯಿರಿ. ಬರ್ದ ಭೀಮನು ದುರ್ಯೋಧನನು ಕುತ್ತಿ 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 ಕೊನೆ ಕೊಂದನು ಅಂತ. ಯಾಕಂದ್ರೆ 2 ಪುಟಗಳಿಗೂ ಮೀರಿದ ಉತ್ತರ ಬರೀಬೇಕಲ್ಲ, 2 ಪುಟನೂ ಬರೀ ಗೊತ್ತಿರದೇ ಬರ್ತವ ಅಂಕಗಳು. ಅವನು ನಿಮ್ಮ ಆನ್ಸರ್ ಪೇಪರ್ನ ಗುದಾಕೊಂಡಿರ್ತಾನೆ, ಪಾಪ ಬಂದ್ರೆ ಕಂಪ್ಯೂಟರ್ನ ಒಳಗೆ ಬಿಸಾಕ್ಬಿಡ್ತಾರೆ ಅವನು ಹೆಡ್ ಮೂದವಿ. ಆದ್ರಿಂದ ವೆರಿ ಇಂಪಾರ್ಟೆಂಟ್, 2 ಅಂಕದ ಪ್ರಶ್ನೆಗಳಿಗೆ 2 ವಾಕ್ಯ ಅಥವಾ 3 ರಿಂದ 4 ಸಾಲಲ್ಲಿ ಮುಗಿಸ್ಲೇಬೇಕು. ಇಲ್ಲಿ ನಿಮಗೆ ಟೈಮ್ ಉಳಿಯುತ್ತೆ. ಅರ್ಥ ಆಯ್ತಾ? ಪತ್ರ ಲೇಖನವನ್ನ ಮಿಸ್ ಮಾಡದೇನೆ ಬರೀಬೇಕು. ಅದು ಮ್ಯಾಥ್ಸ್ ಇದ್ದಂಗೆ ಪ್ರತಿಯೊಂದು ಅಂಕಕ್ಕೂ ಪ್ರತಿಯೊಂದು ಸ್ಟೆಪ್ಗೂ ನಿಮಗೆ ಅಂಕಗಳಿರುತ್ತೆ. ಅಡ್ರೆಸ್, ಒಳ ವಿಳಾಸಕ್ಕೆ 1 ಅಂಕ ಕೊಡ್ತೀವಿ, ಹೊರ ವಿಳಾಸಕ್ಕೆ 1 ಅಂಕ ಕೊಡ್ತೀವಿ, ಸಮಯ, ಸ್ಥಳ, ದಿನಾಂಕಕ್ಕೆ ನಿಮಗೆ ಅರ್ಧ ಮಾರ್ಕ್ಸ್ ಬರ್ತದೆ. ನೀವು ಇನ್ನೊಬ್ಬರನ್ನ ಹೇಗೆ ಸಂಬೋಧನೆ ಮಾಡ್ತೀರಿ ಅದಕ್ಕೆ ಅರ್ಧ ಮಾರ್ಕ್ಸ್ ಬರ್ತದೆ. ಒಳ ತಿರುಳಿದೆಯಲ್ಲ ಅದಕ್ಕೆ 1 ಮಾರ್ಕ್ಸ್ ಬರ್ತದೆ. ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ತಗೊಳ್ಬಹುದು. ಗಾದೆಗಳು 4ಕ್ಕೆ 4 ಅಂಕಗಳನ್ನ ಪಡಿಲೇಬಹುದು, ಏನು ಓದದೇ ಇದ್ರು ಅನುಭವ ಇರಬೇಕು. ಅರ್ಥ ಆಯ್ತೇನ್ರಿ? ಆದ್ರೆ ಪ್ರಬಂಧದಲ್ಲಿ ಯಾವುದೇ ಕಾರಣಕ್ಕೂ ನೀವು 5ಕ್ಕೆ 5 ಅಂಕಗಳನ್ನ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, 4ಕ್ಕೆ 4 ಅಂಕಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೈ ಸರ್? ಯಾಕೆ ಸರ್ ನೀವು ಎದುರಿಸ್ತಾ ಇದ್ದೀರಲ್ಲ? ಆಗೇನಾದ್ರು ನೀವು ತಗೊಳ್ಬೇಕು ಅಂದ್ರೆ ದಿನಪತ್ರಿಕೆಗಳನ್ನು ಓದ್ಬೇಕಾಗತ್ತೆ ಮಕ್ಕಳೇ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಮನುಷ್ಯನಿಗೆ ವರವೋ ಶಾಪವೋ ಕೊಟ್ಬಿಟ್ರು, ಲೋಗಿಲ್ಲ ಅವಯ್ಯ ಅಂತ ಕೊಟ್ಟದಲ್ಲ ಅಂತ. AI ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದು ಇವತ್ತು ಏನ್ ಮಾಡ್ತಾ ಇದೆ? ಒಂದು ಕಂಪನಿನಲ್ಲಿ ಅದು ಬಂದು 5,000 ಎಂಪ್ಲಾಯ್ಮೆಂಟ್ ಅನ್ನ ಕಿತ್ಕೊಳ್ತಾ ಇದೆ, ಅವರ ಬದುಕು ಬೀದಿಗೆ ಬೀಳ್ತಾ ಇದೆ ಅಂತ ನಿನ್ನ ಒಬ್ಬನಿಗೆ ಗೊತ್ತಿರಬೇಕಾಗ್ತದೆ. ಅದು ಬರ್ತಾ ಇದೆ, MBBS ಓದಿರ್ತಕ್ಕಂಥ ವೈದ್ಯರ ವೃತ್ತಿಯನ್ನು ಕಿತ್ಕೊಳ್ತಾ ಇದೆ. ಚೈನಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಒಂದು ಹಾಸ್ಪಿಟಲ್ ಇದೆ, 350ಕ್ಕೂ ಹೆಚ್ಚು ರೋಗಗಳಿಗೆ ಅದೇ ಔಷಧಿನ ಕೊಡ್ತಾ ಇದೆ. ಮುಂದೆ ವೈದ್ಯರ ಗತಿ ಏನಂತ ನಿನಗೆ ಗೊತ್ತಿರಬೇಕಾಗ್ತದೆ. ಇಂದು ಬಂದಂತ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೊಂದು ದಿನ ನನ್ನ ಅಪ್ಪನ ಗದ್ದೆಗೆ ತಿಪ್ಪೆಗೆ ಬಂದು ನಿಂತ್ರೆ ನನ್ನ ಗತಿ ಏನಂತ ನೀನು ಯೋಚನೆ ಮಾಡ್ಬೇಕಾಗತ್ತೆ. ಆ ಸಂಕಷ್ಟವನ್ನ ನೀನು ಅಲ್ಲಿ ಬರೀಬೇಕಾಗ್ತದೆ. ಇಸ್ ದ ರೈಟ್ ಆನ್ಸರ್. ಓಕೆ, ನೀನು ಚೈನಾದ ಬಗ್ಗೆ ಓದ್ಕೊಂಡಿಲ್ಲ, ರೋಬೋಟ್ ಬಗ್ಗೆ ಓದ್ಕೊಂಡಿಲ್ಲ, ಕಂಪ್ಯೂಟರ್ ಬಗ್ಗೆ ಓದ್ಕೊಂಡಿಲ್ಲ, ಕೃತಕ ಬುದ್ಧಿಮತ್ತೆ ಬಗ್ಗೆ ಓದ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಪ್ರಬಂಧದಲ್ಲಿ ನಿಮಗೆ 1 ಮಾರ್ಕ್ಸ್ ಅಲ್ಲ, ಅರ್ಧ ಮಾರ್ಕ್ಸ್ ಸಿಗಲ್ಲ. ಯಾಕಂದ್ರೆ ಬೋರ್ಡ್ ಇರುತ್ತೆ ಆನ್ಸರ್. ಪ್ರಬಂಧವನ್ನ ಬರೀಬೇಕಾದ್ರೆ ಅಂಕಿ ಸಂಖ್ಯೆಗಳು ಅತ್ಯಂತ ಅಮೂಲ್ಯ. ಅದು ಸೈನ್ಸ್ ಇದ್ದಂಗೆ. ಸೈನ್ಸ್ ಅಲ್ಲಿ ಸುಳ್ಳು ಹೇಳಕ್ಕಾಗೋದಿಲ್ಲ. ಶಾಸ್ತ್ರ ಹೇಳೋರು 1000 ಸುಳ್ಳು ಹೇಳ್ಬೋದು. ನಮ್ಮ ಹುಡುಗ ತಗೊಂಡು ಕೈ ತೋರ್ಬಿಟ್ಟು ಹೇಳಿದ್ರೆ ನಿಮಗೆ 3 ಮದುವೆ ಆಗೋ ಯೋಗ ಇದೆ ಅಂತ ಹೇಳ್ಬೋದು. ಅವ್ನು ₹100 ಕೊಟ್ರೆ, ಇಲ್ಲ ನೀವು ಮುಸುಡಿಗೆ ಎಣ್ಣೆ ಸಿಗುದಿಲ್ಲ ಅಂತ ಹೇಳ್ಬೋದು. ಅದು ಅವನ ಹಣೆ ಬರ, ಅದು ಹೇಳಿಕೆ. ಆದ್ರೆ ಸೈನ್ಸ್ ಅಲ್ಲಿ ಯಾವ್ದಾದ್ರು ವಿಚಾರಗಳನ್ನ ನಾವು ಥಿಯರಿಗಳನ್ನ ಮಂಡನೆ ಮಾಡಿದ್ರೆ ಅದನ್ನೇನಂತೀವಿ? ಥಿಯರಿ, ಸಿದ್ಧಾಂತಗಳು ಅಂತ ಕರಿತೀವಿ. ಅದು ಪಾಕಿಸ್ತಾನದಲ್ಲೂ ಕರೆಕ್ಟ್ ಇರುತ್ತೆ, ಇಂಡಿಯಾದಲ್ಲೂ ಕರೆಕ್ಟ್ ಇರುತ್ತೆ, ಈ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಅದನ್ನೇ ಹೇಳಬೇಕು. ಅದಕ್ಕೆ ಅದನ್ನ ಸಿದ್ಧಾಂತ ಅಂತ ಕರಿತೀವಿ. ಸುಳ್ಳನ್ನ ವಿಜ್ಞಾನ ಪುರಸ್ಕರಿಸುವುದಿಲ್ಲ, ಹಾಗೆ ಪ್ರಬಂಧವು ಹಾಗೆ, ಅದು ವಿಜ್ಞಾನ ಇದ್ದಂತೆ. ಆದ್ರಿಂದ ನೀವು ಹೆಚ್ಚು ಹೆಚ್ಚು ದಿನಪತ್ರಿಕೆಗಳನ್ನು ಓದಿದ್ದು ಇಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಲೇಖನಗಳನ್ನು ಓದೋದು ಇಲ್ಲಿ ಹೆಲ್ಪ್ ಆಗುತ್ತೆ, ಬರವಣಿಗೆ ಸ್ಪೀಡ್ ಅನ್ನು ಇಂಪ್ರೂವ್ ಮಾಡ್ಕೊಂಡದ್ದು ಇಲ್ಲಿ ಹೆಲ್ಪ್ ಆಗುತ್ತೆ. ಆದ್ರಿಂದ ನೀವು ಈ ಪ್ರಶ್ನೆಗೆ ಇಷ್ಟೇ ಒಂದು ಸಮಯವನ್ನ ಕೊಟ್ರೆ ನಾವು ಇಲ್ಲಿಗೆ ರೀಚ್ ಆಗ್ತೀವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಆಮೇಲೆ ವಿಭಾಗವಾರು ಪ್ರಶ್ನೆಗಳನ್ನ, ಕ್ರಮ ಸಂಖ್ಯೆಗಳನ್ನ ಕರೆಕ್ಟ್ ಆಗಿ ಹಾಕ್ಬೇಕು. ಮೇಡಮ್, ಇದೊಂದು ದೊಡ್ಡ ರೋಗ ಇರೋದು. ನಾವು PUC ಅಲ್ಲಿ ಡಿಗ್ರಿ ಮಕ್ಕಳಿಗೂ ಇದನ್ನು ತಿದ್ದಕ್ಕಾಗ್ಲಿಲ್ಲ ಅಂದ್ರೆ ನೀವು ಯಾವ ಮಟ್ಟದಲ್ಲಿ ಕೆಟ್ಟಿ ಹೋಗಿದ್ದೀವಿ ಲೆಕ್ಕ ಹಾಕೊಳ್ಳಿ. ಅಲ್ಲಿಗೆ ಗೆರೆ ಇರುತ್ತೆ. ನೀವು ಮೈನ್ ಕ್ವಶನ್ ನಂಬರ್ ಅದ್ರ ಒಳಗಡೆ ಹಾಕಿದ್ರೆ ನಾನು ಅದೊಂದು ಸಬ್ ಪಾಯಿಂಟ್ ಅಂತ ತಿಳ್ಕೊಳ್ಳೋ, ಮೈನ್ ಕ್ವಶನ್ ನಂಬರ್ ಅಂತ ತಿಳ್ಕೊಳ್ಳೋ. ಯಾರು ಆ ಥರದಲ್ಲಿ ವ್ಯಾಲ್ಯೂಯೇಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅದು ಅವನ ಕಣ್ಣಿಗೆ ಬಿದ್ದಿಲ್ಲ, ಅದು ನೋಡ್ಲೇ ಇಲ್ಲ. ಮೇಡಮ್ ನಾವೆಲ್ಲ ಬರ್ತಿದ್ದೆ ಮೇಡಮ್, ಅವ್ರು ಬಾಯಿಗೆ ಮಣ್ಣು ಹಾಕಿದ್ರು ಸರಿ ವ್ಯಾಲ್ಯೂಯೇಷನ್ ಮಾಡಿದ್ರು ಮೇಡಮ್, ಫೇಲ್ ಆಗ್ಬಿಡುತ್ತೆ ನೋಡಿ ಮೇಡಮ್. ಮೇಡಮ್ ಸುಂಕದವ್ನ ಹತ್ರ ಸುಖದುಃಖ ಹೇಳ್ಕೊಂಡ್ರೆ ಏನ್ ಪ್ರಯೋಜನ ಬಂತು? ಅವ್ನು ಟ್ಯಾಕ್ಸ್ ಆಫೀಸರ್, ನೀವು ಏನ್ ಹೇಳ್ಕೊಂಡ್ರು ಟ್ಯಾಕ್ಸ್ ಕೊಡ್ಲೇಬೇಕು ನೀವು.
ಆದ್ರಿಂದ ಪ್ರಶ್ನೆ ಕ್ರಮ ಸಂಖ್ಯೆಗಳನ್ನ ಕರೆಕ್ಟ್ ಆಗಿ ಹಾಕ್ಬೇಕು. ಮೈನ್ ಕ್ವಶನ್ ನಂಬರ್ ಮತ್ತೆ ಸಬ್ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕಿದ್ರೆ ಅದು ಎದ್ದು ಕಾಣೋಗಿ ಹಾಕ್ಬೇಕು. ಕೆಲವು ಸೂಕ್ಷ್ಮ ದರ್ಶಕದಲ್ಲಿ ಹಾಕೊಡಬೇಕು. ಅಯ್ಯೋ ಅಷ್ಟು ಚಿಕ್ಕರು ಇಲ್ಲಿ ಮಾಡ್ತಾ ಇದ್ದೀರಿ ತಪ್ಪ, ಅಂಕಗಳಲ್ಲಿ ಕಳ್ಕೊಳ್ತಾ ಇದ್ದೀರಿ. ಅದನ್ನು ನೋಡ್ಬೇಕು. ಅಂಕಕ್ಕನುಗುಣವಾಗಿ ಮಾತ್ರ ಉತ್ತರ ಇರಬೇಕು. ಅರ್ಥ ಆಯ್ತಾ? ನಾನು ಹೇಳಿದ್ನಲ್ಲ, 2 ಮಾರ್ಕ್ಸ್ 2ರಿಂದ 3 ಲೈನ್ ಅಥವಾ 2 ವಾಕ್ಯ, 1 ಮಾರ್ಕ್ಸ್ಗೆ 1 ಪದ ಅಥವಾ 1 ವಾಕ್ಯ. ಅದನ್ನ ಮೀರಬಾರ್ದು ನೀವು ಗಡಿನ. ಅದನ್ನ ನಾವು ಮಾಡ್ತಾ ಇರ್ತೀವಿ. ಅದು ಹೆಡ್ ಕೆಲಸ ಏನಂದ್ರೆ 2 ಮಾರ್ಕ್ಸ್ಗೆ ಎಷ್ಟು ಬರ್ದಿರ್ತೀವಿ? ಎಸ್, ಒಂದು 30 ಲೈನ್ 60 ಲೈನ್ ಬರೆದು ಹಾಳು ಮಾಡ್ತಾ ಇದ್ದೀವಿ. ಹಾಗೆ ಮಾಡಬಾರ್ದು. ಅತ್ಯುತ್ತಮ ಹೇಳಿಕೆಗಳನ್ನ, ಮುಖ್ಯವಾದಂತ ಅಂಶಗಳನ್ನ ಕೋಟ್ ಮಾಡಬೇಕಾಗತ್ತೆ. ನಾವು ಮಾಡೋದಿಲ್ಲ. ಪೆನ್ಸಿಲು ಸ್ಕೇಲ್ ಐತೆ ಅಂದ್ಬಿಟ್ಟು ಎಲ್ಲದಕ್ಕೂ ಗೆರೆ ಎಳೆಯೋದು, ಇದು ಗಲೀಜ್ ಮಾಡ್ದಂಗಾಗುತ್ತೆ. ದಯಮಾಡಿ ಪದ್ಯಗಳು ಯಾವ್ದಾದ್ರು ಪ್ರಮುಖವಾದಂತ ಕವಿಗಳು ಕನ್ನಡ ನಾಡು ನುಡಿಯನ್ನು ಕುರಿತು ಕುವೆಂಪು ಅವರು ತಮ್ಮ ಭಾಷಾಭಿಮಾನವನ್ನ ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದಾಗ ಹೇಳ್ಬೇಕು. ಬಾರಿಸು ಕನ್ನಡ, ಬಾರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ, ಬಾರಿಸು ಕನ್ನಡ, ಬಾರಿಸು ಕನ್ನಡ ಡಿಂಡಿಮವಾ. ಈ ಪದ್ಯ ಬರೆದ್ರಿ. ಜಿ.ಪಿ. ರಾಜರತ್ನ ಬಗ್ಗೆ ತಿಳ್ಕೊಂಡಿದ್ರಿ. ಅವ್ರ ಪದ್ಯನೂ ಅಲ್ಲಿಗೆ ತಂದು ಇಡಬಹುದು. ಎಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲ ಕಚ್ಕೊಂಡು ಹೋಗ್ಲಿ, ಪರ್ಫೆಕ್ಟ್ ಇರೋ ತನಕ ಕನ್ನಡ ಪದಗಳು ನುಗ್ಲಿ ಅಂತ ಹೇಳಿ ಇವರ ಧ್ವನಿಗೆ ನಮ್ಮ ಜಿ.ಪಿ. ರಾಜರತ್ನಂ ಅವರು ಧ್ವನಿಗೂಡಿಸಿರುವುದನ್ನು ಸಹ ನಾವು ಗಮನಿಸಬಹುದು ಎಂದು ಹೇಳಿ ಅದನ್ನ ಸಮ ಮಾಡಬಹುದು ನೀವು. ಆಗ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗಿಂತ ನಿಮಗೆ ಹೆಚ್ಚು ಅಂಕ ಬರ್ತದೆ. ಯಾಕೆಂದ್ರೆ ನಿನ್ನ ಉತ್ತರದ ಪರಿಮಿತಿ ಇದೆಯಲ್ಲ, ಸ್ವಲ್ಪ ವಿಸ್ತಾರವಾಗಿರ್ತದೆ, ತಿಳ್ಕೊಂಡಿರ್ತೀಯ. ಎಲ್ಲಿ ನಿಮಗೆ 100ಗೆ 100 ಅಂಕಗಳು ಬರತಕ್ಕಂಥದ್ದು. ಕೊನೆಯಲ್ಲಿ ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ, ಯಾವ ಪ್ರಶ್ನೆಗಳು ಬಿಟ್ಟೋಗಿದೆ ಗಮನಿಸಬೇಕು. ಭಾರತ ತಕ್ಷಣ ಗ್ಯಾಸ್ ಬಿಡು ಬದಾರದೇ ಅಲ್ಲ. ಕೆಲವು ಸಾರಿ ಆತರದಲ್ಲಿ 2 ಮಾರ್ಕ್ಸ್ ಒಂದು ಬಿಟ್ಬಿಟ್ಟಿರ್ತೀವಿ, 1 ಮಾರ್ಕ್ಸ್ ಎಲ್ಲೋ ಮಿಸ್ ಆಗಿರ್ತದೆ. ಹಾಗೇನ್ ಮಾಡ್ಬೇಕಂದ್ರೆ ಬರಿಬೇಕು. ಇದೆಲ್ಲ ಆಯ್ತು, ಹೊಂಟೋಗೋದಲ್ಲ. ಎಕ್ಸ್ಟ್ರಾ ಕ್ವಶನ್ ಟೈಮ್ ಇದ್ರೆ, ಬೈ ಚಾನ್ಸ್ ಇರಲ್ಲ, ಬೈ ಚಾನ್ಸ್ ನಿಮ್ಗಿದ್ರೆ ಎಕ್ಸ್ಟ್ರಾ ಕ್ವಶನ್ ಬರೆದ್ಬಿಟ್ಟು ಬಂದು ಅದಕ್ಕೆ ಕ್ವಶನ್ ನಂಬರ್ ಹಾಕಿರ್ಬೇಕು. ಯಾಕೆಂದ್ರೆ ಕೆಲವು ಸಾರಿ ಪ್ರಶ್ನೆಗಳು ತಪ್ಪಾಗಿದ್ರೆ ಇದನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅಷ್ಟು ಅಂಕ ಕೊಡ್ತಾರೆ. ಓಕೆ ಅಂತ ಹೇಳ್ತಾ, ಪ್ರೀತಿ ವಿದ್ಯಾರ್ಥಿಗಳೇ, ಬಹಳ ಅದ್ಭುತವಾದಂತ ಸೆಷನ್. ನನಗೂ ಸ್ವಲ್ಪ ಭಯ ಇತ್ತು, ಪಾಪ ನೀವೆಲ್ಲೇ ಪಾಚ್ಕೊಬಿಡ್ತೀರೋ ಕಡೆ ಮೇಲೆ ಅಂತ ಅಲ್ವಾ. ಆದ್ರೆ ನಮ್ಮ ರಾಜಶೇಖರ್ ಅವರು ಹೇಳಿದಾಗೆ ಜೀವಂತ ಎಷ್ಟು ಜನ ಇರ್ತಾರೆ ಅಂತ ಅವ್ರು ಹೇಳಿದಾಗೆ ಎಲ್ಲರೂ ಜೀವಂತವಾಗಿದ್ರಿ, ತುಂಬಾ ಸ್ಪಂದಿಸಿದ್ರಿ, ತುಂಬಾ ಅದ್ಭುತವಾದಂಥ ಸೆಷನ್. ಐ ಆಮ್ ರಿಯಲಿ ಹ್ಯಾಪಿ. ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ನನ್ನ ಮಾತುಗಳನ್ನು ಅತ್ಯಂತ ತದೇಕ ಚಿತ್ತದಿಂದ ಕೇಳಿದಂತೆ ನಿಮಗೆ, ಕೇಳಿದಂಥ ನಮ್ಮೆಲ್ಲರಿಗೂ ಮತ್ತೆ ಅವಕಾಶ ಕೊಟ್ಟಂತ ಎಲ್ಲ ಪೂಜ್ಯರಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಶಿಕ್ಷಕ ಬಂಧುಗಳಿಗೂ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ. ನಿಮ್ಮೆಲ್ಲರ ಬದುಕು ಹೊಸನಾಗ್ಲಿ, ನಿಮ್ಮೆಲ್ಲರಿಗೂ ಅತ್ಯುತ್ತಮ ಅಂಕಗಳನ್ನು ಬರಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ. ನಮಸ್ಕಾರ, ಶುಭೋದಯ.